ಇವತ್ತು ನಮ್ಮ ಜೊತೆಗಿದ್ದಾರೆ ಪೃಥ್ವಿ ಗೌಡ ಅವರು. ಹೈಸ್ಕೂಲಲ್ಲಿ ನಾನು DVS ಅಲ್ಲಿ ಓದಬೇಕಾದ್ರೆ ಮ್ಯೂಸಿಕ್ ಟೀಚರ್ ಆಗಿ ಬರ್ತಾ ಇದ್ರು. ಇಂಟ್ರೆಸ್ಟ್ ಬಂದಿದೆ ಹೇಗೆ? ಚಿಕ್ಕ ವಯಸ್ಸಿಂದನೂ ಇಂಟ್ರೆಸ್ಟ್ ಇತ್ತಾ ಅಥವಾ ಹೇಗೆ? ನಮ್ಮನೇಲೆಲ್ಲ ಹೇಳೋರು ಹಾಡು ಹೇಳ್ಕೊಂಡು ಓಡಾಡ್ತಾ ಇದ್ದಂತೆ. ನಾನು ಹೈಸ್ಕೂಲಿಗೆ ಬರೋ ತನಕನೂ ನಾನು ಬಾತ್ರೂಮ್ ಸಿಂಗರ್. ಬಲಿದಾನ್ ಅನ್ನೋ ಒಂದು ವೆಬ್ ಸೀರೀಸ್ನ ಮಾಡ್ತೀರಾ. ಇದು ಹೇಗೆ ಐಡಿಯಾ ಬಂತು? ನೀವೊಬ್ರು ಸಪೋರ್ಟಿಂಗ್ ಸಿಸ್ಟಮ್ ಹೇಗಿದೆ ಮನೆಯಲ್ಲಿ? ಫ್ರೆಂಡ್ಸು ಹೇಗಿದ್ದಾರೆ? ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ? ಒಬ್ಬ ಕಲಾವಿದ ಯಾರೇ ಆಗಿರ್ಬೋದು, ಸಿಂಗರ್, ಆ್ಯಕ್ಟರ್ ಯಾರೇ ಆಗಿರ್ಬೋದು, ಅವರು ಲೈಫಲ್ಲಿ ಅವ್ರು ಅಂದ್ಕೊಂಡಿದ್ದನ್ನು ಸಾಧಿಸ್ತಿದ್ದಾರೆ ಅಂದರೆ 100% ತುಂಬ ಜನ ಸಪೋರ್ಟ್ ಅವ್ರಿಗೆ ಇದ್ದೇ ಇರುತ್ತೆ. ಯಾಕಂದರೆ ಒಬ್ಬರೇ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬಹುಮುಖಿ. ಇದು ಹೆಸರೇ ಹೇಳೋ ಹಾಗೆ ಸಾಧಕರೊಂದಿಗೆ ಮುಖಾಮುಖಿ. ಇಲ್ಲಿ ನಾವು ಶಿವಮೊಗ್ಗದ ಸಾಧಕರು, ಶಿವಮೊಗ್ಗದ ಪ್ರತಿಭಾವಂತ ಕಲಾವಿದರನ್ನ ಕರೆಸಿ ಮಾತಾಡ್ತೀವಿ. ಅವರೊಟ್ಟಿಗೆ ನಾವು ಅವರ ಲೈಫಿನ ಜರ್ನಿಯ ಬಗ್ಗೆ, ಅವರು ಕಳೆದಂತಹ ಸುಂದರ ಕ್ಷಣಗಳ ಬಗ್ಗೆ, ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನೆಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಕೇಳ್ತೀವಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಒಬ್ಬರು ವೆಬ್ ಸೀರೀಸ್ನ ನಿರ್ದೇಶಕರು, ಒಬ್ಬರು ಗಾಯಕರು. ಅವರು ಶಿವಮೊಗ್ಗದ ಪ್ರತಿಭಾವಂತ ಕಲಾವಿದರು ಅನ್ನೋದರಲ್ಲಿ ಯಾವುದೇ ಎರಡು ಮಾತೇ ಇಲ್ಲ. ಶಿವಮೊಗ್ಗದಲ್ಲಿ ಹೆಚ್ಚು ಕಮ್ಮಿ ಎಲ್ರಿಗೂ ಚಿರಪರಿಚಿತರಾಗಿರುವಂತಹ ಪೃಥ್ವಿ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಪೃಥ್ವಿ ಗೌಡ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಹೇಗೆ ನಡೀತಿದೆ ಕಾರ್ಯಕ್ರಮಗಳೆಲ್ಲ? ಲಾಕ್ಡೌನ್ ಮುಗಿದ್ಮೇಲೆ ತುಂಬ ಚೆನ್ನಾಗಿ ನಡೀತಿದೆ. ಸೊ ಈಗ ನಂಗೆ ಅನಿಸೋ ಪ್ರಕಾರ ಒಂದೊಂದ್ಸತಿ ಅನ್ಸುತ್ತೆ ಈಗ ಲಾಕ್ಡೌನಲ್ಲಿ ಏನೇನು ಪ್ರೋಗ್ರಾಮ್ ಆಗಬೇಕಿತ್ತು ಅದೆಲ್ಲದು ಸೇರಿ ಪ್ರೋಗ್ರಾಮ್ ಒಟ್ಟಿಗೆ ಮಾಡ್ತಿದ್ದಾರೆ. ಅಷ್ಟು ಪ್ರೋಗ್ರಾಮ್ಸ್ ಜಾಸ್ತಿ ಆಗಿದೆ, ಚೆನ್ನಾಗಿ ನಡೀತಿದೆ. ನಾನು ನೋಡ್ತಾನೆ ಇದ್ದೀನಿ, ಹೆಚ್ಚು ಕಮ್ಮಿ ನಿಮ್ಮ ವಾಟ್ಸಪ್ ಸ್ಟೇಟಸ್ ನೋಡಿದ್ರೆ ಡೈಲಿ 2 ಪ್ರೋಗ್ರಾಮು ಅಪ್ಡೇಟ್ ಇದ್ದೇ ಇರುತ್ತೆ. ಹೌದು, ಚೆನ್ನಾಗಿ ಆಗಲಿ, ಇದೇ ರೀತಿ ಆಗ್ತಾ ಇರಲಿ. ಈಗ ನೋಡಿ, ನೀವು ಗಾಯಕರನ್ನ ನಾವು ಇಲ್ಲಿ ಕರೆಸ್ಕೊಂಡು ಒಂದು ಹಾಡಿನ ಮೂಲಕ ನಾವು ಕಾರ್ಯಕ್ರಮ ಶುರು ಮಾಡಲಿಲ್ಲ ಅಂತಂದರೆ ಒಂದು ಕಾರ್ಯಕ್ರಮಕ್ಕೆ ಒಂದು ಕಳೆನೇ ಇರೋದಿಲ್ಲ. ಒಂದು ಹಾಡು ಯಾವ್ದಾರ ಒಂದು ಪ್ರಾರ್ಥನೆ ಮೂಲಕ ಕಾರ್ಯಕ್ರಮ ಶುರು ಮಾಡ್ಬೋದಾ? ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೆ ಸುಜನರ ಪೊರೆವನೆ, ತ್ರಿಜಗವಂದಿತನೆ ಸುಜನರ ಪೊರೆವನೆ, ಗಜವದನ ಬೇಡುವೆ. ಮೋದದಿ ನಿನ್ನಯ ಪಾದವ ತೋರೋ, ಮೋದದಿ ನಿನ್ನಯ ಪಾದವ ತೋರೋ, ಸಾಧುವಂದಿತನೆ ಆದರದಿಂದಲಿ, ಸಾಧುವಂದಿತನೆ ಆದರದಿಂದಲಿ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀ ದಯ ಮಾಡೋ, ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ. ವಾಹ್, ತುಂಬ ಒಂದು ಒಳ್ಳೆ ಹಾಡಿನಿಂದ ಕಾರ್ಯಕ್ರಮ ಶುರು ಮಾಡಿದ್ವಿ. ಪೃಥ್ವಿಯವರೇ, ನೀವು ಎಷ್ಟು ವರ್ಷಗಳಿಂದ ಸಂಗೀತ ನೀವು ಶಾಸ್ತ್ರೀಯವಾಗಿ ಕಲ್ತಿದ್ರಾ ಹೇಗೆ? ಮತ್ತು ಕಲ್ತಿದ್ರೆ ಎಷ್ಟು ವರ್ಷಗಳಿಂದ ಕಲ್ತಿದ್ದೀರಾ? ಅಂದರೆ ವಿದ್ವಾನ್ ಅರುಣ್ ಕುಮಾರ್ ಸರ್ ಅಂತ ಇದ್ದಾರೆ. ಅವ್ರು ನನಗೆ ಹೈಸ್ಕೂಲಲ್ಲಿ ನಾನು DVS ಅಲ್ಲಿ ಓದಬೇಕಾದ್ರೆ ಮ್ಯೂಸಿಕ್ ಟೀಚರ್ ಆಗಿ ಬರ್ತಾ ಇದ್ರು. ಸೊ ಅವರಿಂದ ಒಂದಿಷ್ಟು ಹಾಡುಗಳನ್ನೆಲ್ಲ ಕಲ್ತಿದ್ದೆ. ಆಮೇಲೆ ಸಂಸ್ಕಾರ ಭಾರತಿ ಅನ್ನೋ ಒಂದು ಸಂಘಟನೆಯನ್ನು ಜಾಯಿನ್ ಆದೆ. ಸೊ ಅವಾಗಲೂ ಕೂಡ ಅರುಣ್ ಕುಮಾರ್ ಸರ್ ಜೊತೆನೇ ಇದ್ದು ಕಾರ್ಯಕ್ರಮಗಳು ಬಂದಾಗೆಲ್ಲ ಹಾಡುಗಳನ್ನು ಕಲಿಯೋದು, ಹಾಡೋದು ಮಾಡ್ತಾ ಇದ್ದೆ ಎಲ್ಲ ಕಾರ್ಯಕ್ರಮದಲ್ಲೂ. ಬಟ್ ಶಾಸ್ತ್ರೀಯವಾಗಿ ಅಭ್ಯಾಸ ಅಂತ ಮಾಡಿರಲಿಲ್ಲ. ಆದರೆ ಹಾಡು ಕಲಿಯೋದಕ್ಕೆ ಯಾವ ರೀತಿ ರಾಗ, ತಾಳ, ಲಯ ಎಲ್ಲ ಯಾವ ರೀತಿ ಬೇಕಾಗುತ್ತೋ ಅದ್ರ ಬಗ್ಗೆ ಸರ್ರಿಂದ ತಿಳ್ಕೊಳ್ತಾ ಬಂದೆ. ಈಗ ಒಂದು ಲಾಕ್ಡೌನ್ ಮುಗಿದ ನಂತರ ಓಂಕಾರ್ ಹವಾಲ್ದಾರ್ ಸರ್ ಅಂತ ಇದ್ದಾರೆ, ಅವ್ರ ಬಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನ ಅಭ್ಯಾಸ ಮಾಡ್ತಾ ಇದ್ದೀನಿ ಈಗ. ಓಕೆ, ಇಂಟ್ರೆಸ್ಟ್ ಬಂದಿದೆ ಹೇಗೆ? ಚಿಕ್ಕ ವಯಸ್ಸಿಂದನೂ ಇಂಟ್ರೆಸ್ಟ್ ಇತ್ತಾ ಅಥವಾ ಹೇಗೆ? ಅಂದರೆ ನಾನು ಸಣ್ಣವನಿರ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಹೆಂಗಿತ್ತು ಅಂತ. ಬಟ್ ನಮ್ಮನೇಲೆಲ್ಲ ಹೇಳೋರು ಹಾಡು ಹೇಳ್ಕೊಂಡು ಓಡಾಡ್ತಾ ಇದ್ದಂತೆ ನಾನು ಇದರಲ್ಲೆಲ್ಲ. ನಾನು ಆಗಲೇ ಹೇಳಿದಾಗೆ ಹೈಸ್ಕೂಲಿಗೆ ಬರೋ ತನಕನೂ ನಾನು ಬಾತ್ರೂಮ್ ಸಿಂಗರ್. ಮನೇಲೇ ಹಾಡು ಹೇಳ್ತಾ ಇದ್ದಿದ್ದು. ಮನೆ ತುಂಬ ಓಡಾಡ್ಕೊಂಡು ಹಾಡು ಹೇಳ್ತಿದ್ದೆ, ಬಟ್ ಬಾತ್ರೂಮಲ್ಲಿ ಜಾಸ್ತಿ ಹಾಡು ಹೇಳ್ತಿದ್ದೆ. ಬಟ್ ವಿದ್ವಾನ್ ಅರುಣ್ ಕುಮಾರ್ ಸರ್ ಫಸ್ಟ್ ಕ್ಲಾಸ್ ತೊಗೊಂಡಾಗಲೇ ಹಾಡು ಹೇಳಿಸಿದ್ರು ಎಲ್ಲರ ಹತ್ರ ಕ್ಲಾಸಲ್ಲಿ. ಅವಾಗ ನಿನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿ ಯಾವುದೇ ಕಾರ್ಯಕ್ರಮ ಬಂದ್ರೂ, ಈ ಪ್ರತಿಭಾ ಕಾರಂಜಿ ಯಾವುದೇ ಬಂದರೂ ಕೂಡ ಹಾಡು ಹೇಳಿಸ್ತಾ ಇದ್ರು. ಸೊ ಅಲ್ಲಿಂದ ನನಗೂ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಒಂದಿಷ್ಟು ಜನದ ರಿವ್ಯೂ ಹಾಡು ಹೇಳಾದ್ಮೇಲೆ ಬಂದು ತುಂಬ ಚೆನ್ನಾಗಿ ಹಾಡ್ತೀಯಪ್ಪ ಅಂತೆಲ್ಲ ಹೇಳಿದಾಗ, ಇಲ್ಲ ಹಾಡೋ ಇಂಟ್ರೆಸ್ಟ್ ಮುಂಚಿಂದ ಇದ್ದಿದ್ದರಿಂದ ಇಲ್ಲ ಇದು ಇನ್ನೂ ಸ್ವಲ್ಪ ಕಲಿಬೇಕು, ಕಲಿತು ಇನ್ನೂ ಚೆನ್ನಾಗಿ ಹಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಯಿತು.
ಯಾವಾಗ 2017ರಲ್ಲಿ ಮಲೆನಾಡಕ್ಕೆ ಹೋಗಿಲ್ಲ ಅನ್ನೋ ಕಾಂಪಿಟೇಷನ್ ಕೂಡ ವಿನ್ ಆದೆ. ಸೊ ಅದಾದಮೇಲೆ ಡಿಸೈಡ್ ಆದೆ ಇದನ್ನೇ ನಾನು ಪ್ರೊಫೆಷನ್ ಆಗಿ ಕಂಟಿನ್ಯೂ ಮಾಡಲೇಬೇಕು ಅಂತ. ಇಂಟ್ರೆಸ್ಟ್ ಇತ್ತು, ಬಟ್ ಪ್ರೊಫೆಷನ್ ಆಗು ತೊಗೋಬೇಕು ಅಂತ ಅವಾಗ ಕನ್ಫರ್ಮ್ ಫುಲ್ 100% ಡಿಸೈಡ್ ಮಾಡಿಬಿಟ್ಟೆ. ಸುಮಾರು ಜನಕ್ಕೆ ಒಂದು ಭಯ ಇರುತ್ತೆ, ಏನಂತಂದರೆ ಅವ್ರ ಹತ್ರ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಸ್ವಲ್ಪ ಹೆದರ್ಕೊಂಡು ಇರ್ತಾರೆ ಯೂಶ್ವಲಿ. ಅಂದರೆ ಯಾವುದೋ ಒಂದು ನಮ್ಮಲ್ಲಿ ಯಾರೋ ಒಬ್ರು ಸಿಂಗರ್ ಇರ್ಬೋದು ಅಥವಾ ಯಾರೋ ಒಬ್ರು ಒಳ್ಳೆ ನಟರು ಇರ್ಬೋದು, ಎಲ್ಲಿ ಹೋಗಿ ಟ್ರೈ ಮಾಡಿದ್ರೆ ಎಲ್ಲಿ ರಿಜೆಕ್ಷನ್ ಅನ್ನೋ ಒಂದು ಭಯಕ್ಕೆ ಸುಮಾರು ಜನ ಹಿಂದೆ ಸರಿದೋಗ್ತಾರೆ ಅಲ್ವಾ. ಸೊ ಹಾಗಾಗಿ ನೀವು ಅಟ್ಲೀಸ್ಟ್ ನೀವು ಸ್ವಲ್ಪ ಮುಂದೆ ಹೋಗಿ ಬಾತ್ರೂಮ್ ಸಿಂಗರಿಂದ ಇವತ್ತು ಒಬ್ಬರು ಪ್ರೊಫೆಷ್ನಲ್ ಸಿಂಗರ್ ತನಕ ಬಂದಿದ್ರ. ಇದರೆಲ್ಲರ ಜೊತೆಗೆ ನೀವು ಶಿವಮೊಗ್ಗದಲ್ಲಿ ಭಾಳ ಸುದ್ದಿಯಲ್ಲಿದ್ದು ನಿಮ್ಮ ವೆಬ್ ಸೀರೀಸಿಂದ. ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂಥ ಟೈಮಲ್ಲಿ ದಿಢೀರ್ ಅಂತ, ಅದು ಯೂಟ್ಯೂಬ್ನಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅಂತಲೇ ಹೇಳ್ಬೋದು, ಫಲಾಪೇಕ್ಷೆ ಇಲ್ಲದೆ ಒಂದು ದೇಶಭಕ್ತಿ ಥೀಮನ್ನು ಇಟ್ಕೊಂಡು ಬಲಿದಾನ್ ಅನ್ನೋ ಒಂದು ವೆಬ್ ಸೀರೀಸ್ನ ಮಾಡ್ತೀರಾ. ಇದು ಹೇಗೆ ಐಡಿಯಾ ಬಂತು? ನೀವೊಬ್ಬರು ಬೇಸಿಕಲಿ ಸಿಂಗರು, ಹೇಗೆ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ಬಗ್ಗೆ ಹೇಗೆ ಒಲವು ಬಂತು, ಅಥವಾ ಒಟ್ಟು ವಾಸ್ ಎ ಟೀಮ್ ಕಟ್ಟಬೇಕು ಅಂತ ಯಾಕೆ ಅನ್ನಿಸ್ತು? ಅದು ಕೂಡ ಹೈಸ್ಕೂಲಲ್ಲೇ ನನಗೆ ಡೈಲಾಗನ್ನು ಬಾಯಟ್ ಮಾಡಿ ಹೇಳೋದೊಂದು ಆಸೆ ಇತ್ತು ಮುಂಚಿಂದನು. ಯಾವುದೇ ಸಿನಿಮಾ ಡೈಲಾಗ್ ಕೇಳಿದ್ರು ಕೂಡ ಬಾಯಟ್ ಮಾಡಿ ಹೇಳ್ತಾ ಇದ್ದೆ, ಬಟ್ ಆ್ಯಕ್ಟಿಂಗ್ ಅಂತಿಲ್ಲ, ಸುಮ್ಮನೆ ಡೈಲಾಗ್ ಹೇಳೋದು. ಎಲ್ಲ ಕಡೆ ಹೇಳಿಸ್ತಿದ್ರು ಡೈಲಾಗ್ ಹೇಳ, ಆ ಫಿಲಮಿಂದು ಇದು ಅಂತೆಲ್ಲ. ಮುಂಗಾರು ಮಳೆ ಬಂದಿದ್ದ ಟೈಮಲ್ಲಿ ಎಲ್ಲ ಟೈಮಲ್ಲೂ ಡೈಲಾಗ್ಸ್ನ ಹೇಳ್ತಾ ಇದ್ದೆ. ಹಾಗೆ ಒಂದು ಆಡಿಷನ್ ಕೊಡೋಣ ಅಂತ ಒಂದು TV ಸೀರಿಯಲಿಗೆ, ಅದು ಪೌರಾಣಿಕ ಇತ್ತು. ಆಡಿಷನ್ ಕೊಡೋಣ ಅಂದಾಗ ಒಂದು ಡೈಲಾಗ್ ಕಲಿತು ಪೌರಾಣಿಕದು ಹೋಗಿ ಹೇಳಿದ್ದೆ. ಸೊ ಅಲ್ಲಿ ಆಬ್ವಿಯಸ್ಲಿ ಸೆಲೆಕ್ಟ್ ಆಗಲಿಲ್ಲ. ಬಟ್ ನೆಕ್ಸ್ಟ್ ನಾನು DVS ಕಾಂಪೋಸಿಟಲ್ಲಿ ಓದಿದ್ದು, ಅಲ್ಲೂ ಒಂದು ಆಡಿಷನ್ ಮಾಡಿದರು. ಅಲ್ಲಿ ಹಿರಣ್ಯಕಶಿಪು ಸಂಹಾರದ್ದು ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಹೋಗಿ ನಾನು ಮಾಡಿದ್ದೆ ಅಷ್ಟೆ. ಬಟ್ ಅಲ್ಲಿ ಜಡ್ಜಾಗಿ ಕೂತಿದ್ದು ನಮ್ಮ ಲೆಕ್ಚರರು ಫುಲ್ ಶಾಕ್ ಆಗಿ ನೋಡ್ತಾಯಿದ್ರು. ನನಗೆ ಮುಗಿದ್ಮೇಲೆ ಯಾಕೆ ಹಿಂಗೆ ನೋಡ್ತೀರಿ, ಸರಿ ಮಾಡಲಿಲ್ವ ನಾನು ಅಂತ ನನಗೆ ಅನ್ನಿಸ್ತಿತ್ತು. ಬಟ್ ಆಮೇಲೆ ಕರೆದು ಬಿಡಬೇಡ, ಕಂಟಿನ್ಯೂ ಮಾಡ್ಕೊಂಡು ಹೋಗು, ತುಂಬ ಚೆನ್ನಾಗಿ ಮಾಡಿದೆ, ನರಸಿಂಹನ್ ಕ್ಯಾರೆಕ್ಟರ್ಲ್ಲ ಬಂದಾಗ ಅಗ್ರೆಷನ್ನು ತುಂಬ ಚೆನ್ನಾಗಿ ಬಂತು ಅಂತಂದರು. ಓಕೆ ಕರೆಕ್ಟ್ ಅಲ್ವಾ ಅಂತ ಅಂದ್ಕೊಂಡು ಆಮೇಲಿಂದ ಮನೇಲೇ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಅಂದರೆ ಇಮಿಟೇಟ್ ಮಾಡ್ತಿದ್ದೆ ಫಸ್ಟಿಗೆ ಆ್ಯಕ್ಟ್ರ್ಗಳನ್ನು, ಅವ್ರು ಹೆಂಗೆ ಮಾಡ್ತಿದ್ರು ಅದೇ ರೀತಿ ಮಾಡ್ತಿದ್ದೆ. ನನಗೂ ಆ್ಯಕ್ಟಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯಿತು. ಈಗ ಅಂಬೆಗಾಲು ಫಿಲಮ್ ಫೆಸ್ಟಿವಲಲ್ಲೂ ಕೂಡ ಶಾರ್ಟ್ ಮೂವೀಸ್ ಮಾಡಬೇಕು ಅಂತ ತಲೆಗೆ ಬಂತು ಫಸ್ಟಿಗೆ. ಈಗ ನಾವು ಸ್ಟೇಜ್ ಮೇಲೆ ಯಾವಾಗಲೂ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಎಲ್ಲ ಕಡೆನೂ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ಸೊ ಶಾರ್ಟ್ ಮೂವೀಸ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ತುಂಬಾ ಬಂತು. ಅವಾಗಲೂ ಕೂಡ ನನ್ನ ಫಸ್ಟ್ ಶಾರ್ಟ್ ಮೂವಿನೇ ಸಂರಕ್ಷಕ್ ಅಂತ ಸೋಲ್ಜರ್ಸ್ ಮೇಲೆ ಮಾಡಿದ್ದು. ಅದನ್ನು ಕಾಂಪಿಟೇಷನ್ಸಿಗೆ ಸಬ್ಮಿಟ್ ಮಾಡಿದ್ವಿ. ಅದಾದಮೇಲೆ ಇದೇ ರೀತಿ ಒಂದೊಂದೇ ಶಾರ್ಟ್ ಮೂವೀಸ್ ಮಾಡ್ತಾ ಬಂದ್ವಿ. ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ 2 ಸತಿ ಬಂತು ಅಂಬೆಗಾಲಲ್ಲಿ. ಸೊ ಆ್ಯಕ್ಟಿಂಗ್ ಮೇಲೆ ತುಂಬಾ ಒಲವು ಜಾಸ್ತಿ ಆಗ್ಬಿಡ್ತು. ನಾನು ಆ್ಯಕ್ಟಿಂಗನ್ನು ಇಷ್ಟಪಡೋರು ಜಾಸ್ತಿ ಆದಾಗಿಂದ, ಅಂದರೆ ಯಾರು ನಮ್ಮನ್ನು ನೋಡಿ ಇಷ್ಟಪಟ್ಟು ಅಪ್ರಿಷಿಯೇಟ್ ಮಾಡಿದಾಗ ಅದ್ರ ಮೇಲೆ ಇನ್ನೂ ಇಂಟ್ರೆಸ್ಟು ಜಾಸ್ತಿ ಆಗಿಬಿಡುತ್ತೆ, ಇನ್ನೂ ಕಲ್ತು ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಬರುತ್ತೆ. ಸೊ ಅದೇ ರೀತಿ ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಬಂತು. ಯಾವಾಗ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಯ್ತೋ, ಶಾರ್ಟ್ ಮೂವೀಸ್ ಮಾಡ್ತಾ ಹೋದ್ವೋ, ಈ ಕ್ಯಾರೆಕ್ಟ್ರಿಗೆ ಯಾರೋ ಒಬ್ರು ಆ್ಯಕ್ಟ್ರ್ ಬೇಕು ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ಕ್ಯಾರೆಕ್ಟ್ರಿಗೆ ಬೇಕು ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಟೀಮ್ ಬೆಳೀತಾ ಹೋಯಿತು. ಎಲ್ಲೋ ಒಂದು ಮೂಲೆಯಲ್ಲಿ ಅವರು ಪಾಪ ಶಾರ್ಟ್ ಮೂವೀಸ್ ಮಾಡ್ತಾಯಿದ್ರು, ಇನ್ನೊಂದು ಕಡೆ ಇವರು ಶಾರ್ಟ್ ಮೂವೀಸ್ ಮಾಡ್ತಾ ಹೋದರು. ಸೊ ಒಂದು ಕಡೆ ಎಲ್ಲ ಸೇರಿಕೊಂಡು ಒಂದು ದೊಡ್ಡ ಟೀಮ್ ಆಗಿಬಿಟ್ವಿ. ಅದಾದಮೇಲೆ ಸ್ಟಾರ್ಟ್ ಮಾಡ್ತಾ ಹೋದ್ವಿ, ಈಗ ಶಾರ್ಟ್ ಮೂವಿ ಮಾಡ್ತಾ ಹೋದ್ವಿ. ಬಟ್ ಒಂದು ಟೈಮಲ್ಲಿ ಪ್ರೊಫೆಷನ್ ಅಂತ ಬಂದಾಗ ಶಾರ್ಟ್ ಮೂವೀಸ್ ಕಡೆ ಎಲ್ಲ ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿ ಆಯಿತು. ಬಟ್ ಲಾಕ್ಡೌನ್ ಆದಮೇಲೆ ಯಾರಿಗೂ ಏನೂ ಕೆಲಸನೇ ಇರಲಿಲ್ಲ, ಮನೇಲಿ ಆರಾಮಾಗಿ ಕೂತಿರ್ತಿದ್ವಿ. ಆವಾಗ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನೆಲ್ಲ ಬರೀತಾ ಹೋದ್ವಿ. ಲಾಕ್ಡೌನ್ ಕಮ್ಮಿ ಆಗ್ತಿದ್ದಾಗೆ ಒಂದು ಆನ್ಲೈನ್ ಕಾಂಪಿಟೇಷನ್ ಬಂತು ಹೈದಾ ಸ್ಟುಡಿಯೋಸ್ ಕಡೆಯಿಂದ. ಒಂದು 3 ನಿಮಿಷದ ಶಾರ್ಟ್ ಮೂವಿ ಮಾಡಿಬಿಟ್ಟು ಕಳಿಸ್ಬೇಕು ಕಾಂಪಿಟೇಷನಲ್ಲಿ ಅಂತ. ಸರಿ ಮಾಡೋಣ, ತುಂಬ ದಿನ ಆಗಿದೆ ಶಾರ್ಟ್ ಮೂವೀಸ್ ಎಲ್ಲ ಮಾಡಿ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ವಿ ಕಾನ್ಸೆಪ್ಟ್ಗಳನ್ನೆಲ್ಲ. ಆವಾಗ ನಮ್ಮ ಸಾಯಿ ಕುಮಾರ್ ಅಂತ ಡೈರೆಕ್ಟರ್ ಇದ್ದಾರೆ, ಅವರೊಂದು ಪ್ಲ್ಯಾನ್ ಕೊಟ್ಟರು. ಒಂದು ಜೈಲೊಳಗಡೆ ಇಬ್ಬರು ಫ್ರೀಡಮ್ ಫೈಟರ್ಸ್ ಮಾತಾಡೋ ಥರ ಯಾವುದಾದ್ರು ಒಂದು ಮಾಡೋಣ, ಒಂದು ಮೆಸೇಜ್ ಓರಿಯೆಂಟೆಡ್ ಕೊಡೋಣ ಅಂತ. ಸರಿ ಆಯಿತು ಅಂತ ಡೆವಲಪ್ ಮಾಡಿದೆ. ಅದು ಒಂದು ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ಸ್ ಎಲ್ಲ ಬರೆದು ಇಬ್ಬರು ಫ್ರೀಡಮ್ ಫೈಟರ್ಸು ಈಗಿನ ಯೂತಿಗೆ ಏನು ಮೆಸೇಜ್ ಕೊಡಬೇಕು ಅನ್ನೋದನ್ನು ಒಂದು ಮಾತಾಡೋ ಥರ, ಆಗಿನ ಕಾಲದಲ್ಲಿ ಏನು ಹೇಳಿದರು, ಇವಾಗ ಏನಾಗ್ತಿದೆ, ಅದಕ್ಕೆ ನಮ್ಮ ಯೂತ್ಸ್ ಏನು ಮಾಡಬೇಕು ಅನ್ನೋದನ್ನು ಮೆಸೇಜ್ ಕೊಡೋ ಥರ ಮಾಡಿದ್ವಿ. ಬಟ್ ಶೂಟಿಂಗ್ ಮಾಡ್ತಾ ಆನ್ ಸ್ಪಾಟೇ ಇನ್ನೇನೇನೋ ಐಡಿಯಾ ಬರೋಕ್ಕೋಯ್ತು. ಆ 3 ನಿಮಿಷದಲ್ಲಿ ಏನು ಎಂಡಿಂಗ್ ಕೊಟ್ಟಿದ್ವೋ ಇದು ಕಂಟಿನ್ಯೂ ಆದರೆ ಈ ರೀತಿ ಮಾಡೋಣ, ಇದು ಹಿಂಗೆ ಮಾಡ್ಬೋದು, ಇದು ಸಖತ್ತಾಗುತ್ತೆ ಸ್ಟೋರಿ ಕಂಟಿನ್ಯೂ ಮಾಡಿದ್ರೆ ಅಂತ. ಬಟ್ ಶೂಟಿಂಗ್ ಮುಗೀತು, ಎಡಿಟಿಂಗ್ ಮುಗೀತು, ಡಬ್ಬಿಂಗ್ ಮುಗೀತು, ಕಾಂಪಿಟೇಷನಿಗೆ ಸಬ್ಮಿಟ್ ಮಾಡೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಯಾಕಂದರೆ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಮಾಡಿದ ಪ್ಲ್ಯಾನ್ಗಳು ಹೇಗಿತ್ತು ಅಂತ ಹೇಳಿದ್ರೆ, ಇಲ್ಲ ಇದು ಬೇಡ ಮಾಡೋದು, ಸಬ್ಮಿಟ್ ಮಾಡೋದೇ ಬೇಡ, ಹೆಂಗಿದ್ರು ಇದೊಂದು 6 ನಿಮಿಷ ಆಗುತ್ತೆ, ಎಲ್ಲ ನಾವು ಇನ್ನೊಂದು ಸ್ವಲ್ಪ ಶೂಟ್ ಮಾಡಿ ಆ್ಯಡ್ ಮಾಡಿದ್ರೆ ವೆಬ್ ಸೀರೀಸ್ ಮಾಡ್ಬೋಣ, ಕತೆನ ಕಂಟಿನ್ಯೂ ಮಾಡಿ ಅಂತ. ಸೊ ಕಾಂಪಿಟೇಷನಿಗೆ ಸಬ್ಮಿಟ್ ಮಾಡಲೇ ಇಲ್ಲ.
ಫಸ್ಟ್ ಚಾಪ್ಟರ್ ರಿಲೀಸ್ ಮಾಡಿಬಿಟ್ವಿ. ಅದು ಹೆಂಗಾಯಿತು ಅಂತ ಹೇಳಿದ್ರೆ ವಾರ ವಾರ ಬಿಡ್ತೀವಿ ಅಂತ ಬಿಟ್ವಿ. ಸೊ ಹೆಂಗಾಯಿತು ಅಂದರೆ ಸೋಮವಾರ ಮಂಗಳವಾರ ಶೂಟಿಂಗು, ಬುಧವಾರ ಎಡಿಟಿಂಗು, ಗುರುವಾರ ಡಬ್ಬಿಂಗು, ಆಮೇಲೆ SFX ಮ್ಯೂಸಿಕಾಗಿ ಶನಿವಾರ ರಿಲೀಸ್. ಸೊ ಒಂದು ವಾರ ಪೂರ್ತಿ ಒಂದು ಚಾಪ್ಟ್ರಿಗೋಸ್ಕರನೇ ವರ್ಕ್ ಮಾಡ್ತಾ ಇರೋ ರೀತಿ ಆಯಿತು. ಸೊ ನಮ್ಮ ಟೀಮ್ ಆಬ್ವಿಯಸ್ಲಿ ತುಂಬ ಸಪೋರ್ಟಿವ್, ನೀವು ಕೂಡ, ನಮ್ಮ ಶ್ರೀಹರ್ಷ ಅವರು ಕೂಡ, ಎಲ್ಲರೂ ಸಪೋರ್ಟಿಂದ 7 ಚಾಪ್ಟರ್ ರಿಲೀಸ್ ಆಗಿದೆ. ಇನ್ನು ಉಳಿದಿದ್ದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಸೊ ಅದು ಕೂಡ ಸದ್ಯದಲ್ಲೇ ಶೂಟಿಂಗ್ ಆಗಿ ಎಲ್ಲರೂ ಮುಂದೆ ರಿಲೀಸ್ ಆಗುತ್ತೆ. ಖಂಡಿತವಾಗ್ಲೂ. ಆಮೇಲೆ ಎಲ್ಲ ವೆಬ್ ಸೀರೀಸು ಅಂತಂದರೆ ಮೊದಲಿಗೆ ಬರೋದೇ ಯಾವುದೋ ಈಗಿನ ಕಾಲದ್ದು ಯಾವುದೋ ಒಂದು ನಮ್ಮ ಏಜಿಗೆ ತಕ್ಕಂಗೆ ಯಾವುದೋ ಒಂದು ಯೂತ್ಫುಲ್ಲಾಗಿ ಮಾಡೋಣ ಅಂತ ಒಂದು ಎಲ್ರಿಗೂ ಐಡಿಯಾ ಬರುತ್ತೆ. ಅದು ಈ ಒಂದು ದೇಶ ಪ್ರೇಮ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ಯಾಕೆ ಐಡಿಯಾ ಬಂತು? ಒಂದು ರೀತಿ ನೋಡಿದ್ರೆ ನಾವು ಇಲ್ಲಿವರೆಗೂ ಮಾಡ್ಕೊಂಬಂದಿರೋದೆಲ್ಲ ಒಂದು ಮೆಸೇಜ್ ಓರಿಯೆಂಟೆಡ್, ಇಲ್ಲ ಅಂತ ಹೇಳಿದ್ರೆ ಪೇಟ್ರಿಯಾಟಿಕ್. ಯಾಕಂದ್ರೆ ನಾವು ಬೆಳೆದು ಬಂದ ಒಂದು ಹಾದಿ ಅದೇ ರೀತಿ ಇದೆ. ನನಗೆ ಅದಕ್ಕೆ ಖುಷಿನೂ ಇದೆ. ಯಾಕಂದರೆ ನಾವು ಸಂಪರ್ಕದಲ್ಲಿರೋ ವ್ಯಕ್ತಿಗಳು ಯಾವ ರೀತಿ ಇದ್ದಾರೆ ಅಂದರೆ ಅವ್ರ ಚಿಂತನೆಗಳು ತುಂಬ ಮಾಡ್ತಾರೆ. ಆ ದೇಶದ ಯಾವ ರೀತಿ ಇತ್ತು ನಮ್ಮ ದೇಶ, ಬ್ರಿಟಿಷರು ಆಳ್ವಿಕೆ ಬಂದ ಮೇಲೆ ಯಾರ್ಯಾರ ಅಟ್ಟಹಾಸಗಳಲ್ಲಿ ನಮ್ಮ ದೇಶ ಯಾವ ರೀತಿ ನಶಿಸಿ ಹೋಗ್ತಾ ಇತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗಿ ನಮ್ಮವರೇ ಎಚ್ಚೆತ್ಕೊಂಡು ಅವ್ರ ವಿರುದ್ಧ ಹೋರಾಡಿ ನಮಗೆ ಈ ದೇಶನ ಉಳಿಸ್ಕೊಟ್ಟಿದ್ದಾರೆ, ನಮ್ಮ ಸಂಸ್ಕೃತಿನ ಉಳಿಸ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ವಿಷಯಗಳನ್ನು ಕೇಳ್ಕೊಂಡು ಬರ್ತಾ ಇದ್ದಾಗ ಯಾವುದರೊಂದು ಏನೋ ಹೊಸ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಅದರ ಎಸೆನ್ಸ್ ಇದ್ದೇ ಇರುತ್ತೆ ಆ ಪ್ರಾಜೆಕ್ಟಲ್ಲಿ. ನಮಗೆ ಈಗ ಒಂದು ಲವ್ ಸ್ಟೋರಿ ಮಾಡ್ತೀವಿ, ಇಲ್ಲ ಅಂತ ಇಲ್ಲ, ಬಟ್ ಅದರಲ್ಲೂ ಕೂಡ ಒಂದು ಪ್ಯೂರಿಟಿ ತೋರಿಸ್ತೀವಿ. ಸೊ ಈ ರೀತಿ ಬಂದಿದ್ದರಿಂದ ನಮಗೆ ಪೇಟ್ರಿಯಾಟಿಕ್ ಮೂವೀಸ್ ಆಗಿರ್ಬೋದು, ಪೇಟ್ರಿಯಾಟಿಕ್ ಸಾಂಗ್ಸ್ ಆಗಿರ್ಬೋದು ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಹುರುಪು. ನಮಗೆ ಮಾಡಬೇಕು ಏನಾದ್ರು ಒಂದು ಇದೇ ಒಂದು ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಬಲಿದಾನು ಕೂಡ ಅದೇ ರೀತಿ ಸ್ಟಾರ್ಟ್ ಆಗಿದ್ದು. ನಮ್ಮ ಎಲ್ರದ್ದು ವೇವ್ ಲೆಂತ್ ಒಂಥರ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಮ್ಮ ಟೀಮ್ ಅವ್ರದ್ದು. ನಾವೇನಾದ್ರು ಪ್ಲ್ಯಾನ್ ಮಾಡಿದ ತಕ್ಷಣ ನಾವು ತುಂಬ ಬುಕ್ಸನ್ನ ಓದ್ತೀವಿ, ತುಂಬ ಹಳೆಯ ಅವಾರ್ಡ್ ಮೂವಿ, ಶಾರ್ಟ್ ಮೂವೀಸ್ನ ನೋಡ್ತೀವಿ. ಥಿಂಕಿಂಗ್ ಸ್ಪೇಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲ ನೋಡ್ತಾ ಇರ್ತೀವಿ. ಸೊ ಅದೆಲ್ಲದನ್ನು ಕೂಡ ನೋಡ್ತಾ ಇರಬೇಕಾದ್ರೆ ಒಂದಿಷ್ಟು ಐಡಿಯಾಸ್ ನಮಗೆ ಹೇಳಬೇಕು ಅಂದರೆ ಈ ಫೀಲ್ಡಲ್ಲಿ ಜಾಸ್ತಿ ಇದೆ. ಸೊ ಹಾಗಾಗಿ ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಅದರಿಂದ ಸಿಗ್ತಿರೋ ಅಪ್ರಿಸಿಯೇಷನ್ ಕೂಡ ಹೌದು. ಆಮೇಲೆ ಅದಕ್ಕಿರೋ ವ್ಯೂವರ್ಸ್ ಕೂಡ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿರೋದ್ರಿಂದ ಏನೋ ಒಂದು ಮೆಸೇಜ್ ಜೊತೆ ನಾವು ಅಂದ್ಕೊಂಡಿದ್ದನ್ನು ಮಾಡ್ತಾ ಇದ್ದೀವಿ ಅನ್ನೋದೊಂದು ಖುಷಿ ಇದೆ. ಯಾರು ಇದನ್ನ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ದು, ತುಂಬ ಹೌದು ಮಾಡಿದ ಕೆಲಸ ಸಾರ್ಥಕ ಆಯಿತು ಅಂತ ಅನಿಸಿದ್ದು ಯಾವ್ದಾದ್ರು ಇದೆಯಾ? ಇದೆ. ಆ್ಯಕ್ಚುಲಾಗಿ ನಾವು ಈಗ ಮುಂಚೆ ಅಂದರೆ ಒಬ್ಬ ಸಿಂಗರಾಗಿ ನೋಡ್ತಾ ಇದ್ರು, ಒಬ್ಬ ಆ್ಯಂಕರ್ ಆಗಿ ನೋಡ್ತಾ ಇದ್ರು ನಮ್ಮ ಟೀಮ್ ಅವ್ರೂ ಅಷ್ಟೇ. ನಮ್ಮ ಟೀಮ್ ಅವರು ಕೂಡ ಯಾವ್ದಾದ್ರು ಒಂದು ಶಾರ್ಟ್ ಮೂವಿ ನೋಡಿದಾಗ ಅಲ್ಲಿ ಅಪ್ರಿಷಿಯೇಟ್ ಮಾಡಿ ಹೋಗಿದ್ದುಂಟು ಅಷ್ಟೇ. ಬಟ್ ಈಗ ನಮ್ಮ ಟೀಮ್ ಅವರೆಲ್ಲ ಹೇಳೋ ರೆಸ್ಪಾನ್ಸ್ ನೋಡಿದ್ರೆ ಅವರೆಲ್ಲರೂ ಬೈಕಲ್ಲಿ ಹೋಗ್ಬೇಕಾದ್ರೂ ಕೂಡ ಅವ್ರ ಹತ್ರ ಬಂದು, ಸರ್ ಬಲಿದಾನ್ ನೋಡಿದೆ ಸರ್, ತುಂಬ ಚೆನ್ನಾಗಿತ್ತು, ಇದೇ ಕಂಟಿನ್ಯೂ ಮಾಡ್ಕೊಂಡೋಗಿ ಯಾವಾಗ ನೆಕ್ಸ್ಟ್ ಚಾಪ್ಟರ್ ರಿಲೀಸ್ ಆಗುತ್ತೆ ಅಂತ. ಮೊನ್ನೆ ನಮ್ಮ ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ ವಿವೇಕ್ ಅಂತ, ಪಂಡಿಜಿ, ಅವನು ಹೇಳಿದ್ದು ಪಾಪ ಯಾರೊಬ್ರು ಫೋನ್ ಕಾಲಲ್ಲಿ ಮಾತಾಡ್ತಾ ಇದ್ರಂತೆ. ಇವನು ನೋಡಿದ ತಕ್ಷಣ ಫೋನನ್ನು ಹೋಲ್ಡಲ್ಲಿ ಇಟ್ಬಿಟ್ಟು, ಸರ್ ನಮಸ್ತೆ ಸರ್, ಆರಾಮಿದ್ದೀರಾ, ಬಲಿದಾನು ತುಂಬ ಚೆನ್ನಾಗಿ ನಡೀತಿದೆ, ಯಾಕೆ ನಿಲ್ಲಿಸ್ಬಿಟ್ರಿ ಅಂತೆಲ್ಲ ಕೇಳಿದ್ರಂತ. ಹಿಂಗೆ ಅನ್ನಿಸ್ದಾಗ ನಾವು ಒಂದು ಒಳ್ಳೆ ಡಿಸಿಷನ್ ತೊಗೊಂಡ್ವಿ ಒಂದು 7 ತಿಂಗಳು ಮುಂಚೆ ಅಂತ ನಿಜವಾಗ್ಲೂ ಅನಿಸುತ್ತೆ. ನಮ್ಮ ಶ್ರೀಹರ್ಷ ಅವ್ರು ಕೂಡ ಅದನ್ನೇ ಹೇಳ್ತಾ ಇದ್ರು. ನನಗೆ ರೆಕಗ್ನಿಷನ್ ಇದರಿಂದ ಒಂದು ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ ಮಗ, ತುಂಬ ಚೆನ್ನಾಗಿ ಬರ್ತಾ ಇದೆ, ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ, ಬೇಗ ಸ್ಟಾರ್ಟ್ ಮಾಡಿ ಇನ್ನೂ ತುಂಬ ಚೆನ್ನಾಗಿ ತೊಗೊಂಡು ಹೋಗೋಣ ಅಂತ. ಸೊ ಅದ್ರ ಜೊತೆಗೆ ನಮ್ಮ ಟೀಮ್ ಕೂಡ ದೊಡ್ಡದಾಗ್ತಾ ಹೋಗ್ತಿದೆ ಅಂತ ಅನ್ನಿಸ್ತು. ಯಾಕಂದರೆ ನಾವು ಇಷ್ಟು ವರ್ಷದಿಂದ ಇದೇ ಪ್ರೊಫೆಷನಲ್ ಇದ್ದರೂ ನಿಮ್ಮ ಪರಿಚಯ ನನಗಿರಲಿಲ್ಲ, ಕೆಲವ್ರ ಪರಿಚಯ ಇರಲಿಲ್ಲ. ಬಟ್ ಈ ವೆಬ್ ಸೀರೀಸ್ ಮುಖಾಂತರ ನಾವೆಲ್ಲರೂ ಕೂಡ ಒಂದು ರೀತಿ ಸೇರಿಕೊಂಡು ಟೀಮು ಕೂಡ ಕ್ವಾಲಿಟಿ ಟೀಮ್ ಆಗಿ ಡೆವಲಪ್ ಆಗ್ತಿದೆ. ಪ್ಲಸ್ ಹೊರಗಡೆಯಿಂದ ಸಿಗ್ತಿರೋ ಅಪ್ರಿಷಿಯೇಷನ್ ಮತ್ತು ಆ್ಯಕ್ಚುಲಾಗಿ ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಅದೇ ರೀಸನ್. ಏನೋ ಕಾರಣಗಳಿಂದ ಎಲ್ಲರೂ ಈಗ ಮತ್ತೆ ವರ್ಕ್ ಸ್ಟಾರ್ಟ್ ಆಗಿರೋದ್ರಿಂದ ಬ್ಯಾಂಗ್ಳೂರು ಹೋದರು, ಎಲ್ಲ ಟೀಮಲ್ಲಿ ಇರೋರೆಲ್ಲ ಅವ್ರ ಪ್ರೊಫೆಷನ್ ಕಡೆ ಹೋದರು. ಬಟ್ ಎಲ್ಲೋ ಒಂದು ಕಡೆ ಟೈಮ್ ಮಾಡ್ಕೊಂಡು 100% ಮಾಡಲೇಬೇಕು ಅನಿಸಿದ್ದು ಈ ರೀತಿ ರೆಸ್ಪಾನ್ಸ್ಗಳು ಸಿಕ್ಕಾಗ. ನನಗೂ ಕೂಡ ಬಲಿದಾನ್ ವೆಬ್ ಸೀರೀಸ್ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ನಮ್ಮ ವೀಕ್ಷಕರು ಸುಮಾರು ಜನ ನೋಡಿರ್ಲಿಕ್ಕಿಲ್ಲ, ಇದು ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಯೂಟ್ಯೂಬ್ನಲ್ಲಿ ಬಲಿದಾನ್ ವೆಬ್ ಸೀರೀಸ್ ಅಂತ ಹೊಡೆದ್ರೆ ಖಂಡಿತ ಸಿಗುತ್ತೆ. ಅದರದ್ದು ಒಂದು ಸಣ್ಣ ತುಣುಕು ಕೂಡ ಈಗೊಂದು ರೆಡಿ ಇದೆ. ಆ ಸಣ್ಣದೊಂದು ತುಣುಕು ನೋಡ್ಕೊಂಡು ಬರೋಣ, ಮತ್ತೆ ಕಾರ್ಯಕ್ರಮ ಮುಂದುವರ್ಸೋಣ. Also, there is information coming in that a Pakistani flag has now been hoisted on the mobile tower in South Kashmir, and the Pak flag was hoisted on 14th of August. ಭಾರತಾಂಬೆಯ ವೀರಪುತ್ರರು ಹೇಡಿಗಳಾದರೇನು?
ಈ ರೀತಿಯ ಘಟನೆಗಳು ಕ್ರಾಂತಿವೀರರಿದ್ದ ಸಮಯದಲ್ಲಿ ನಡೆದಿದ್ದರೆ ಯಾರು ನೀವು? 12ನೇ ವಯಸ್ಸಿನಲ್ಲೇ ಬ್ರಿಟಿಷ್ ಅಧಿಕಾರಿಗೆ ಕಲ್ಲಲ್ಲಿ ಹೊಡೆದು 12 ಚಡಿಯೇಟುಗಳ ಶಿಕ್ಷೆ ಪಡೆದು ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸೋ ಅಧಿಕಾರಿಗಳನ್ನು ಬ್ರಿಟಿಷರು ಎಂಜಲು ತಿನ್ನೋ ನಾಯಿಗಳನ್ನು ಹುಡುಕಿ ತಕ್ಕ ಪಾಠ ಕಲಿಸ್ತಿರೋ ಕ್ರಾಂತಿಕಾರಿ ವಿಕ್ರಮ್ ಬಾಯ್ರಾ. ನನ್ನ ಬಗ್ಗೆ ನಿಮಗೆ ಹೇಗೆ ಗೊತ್ತು? ಸ್ವಾತಂತ್ರ್ಯದ ಸೂರ್ಯೋದಯ ಉದಯಿಸುತ್ತಿದೆ ನೋಡಲ್ಲಿ. ಜೀವನದ ಕೊನೆಯುಸಿರು ಮುಡಿಪು ತಾಯಿ ರಕ್ಷಣೆಯಲ್ಲಿ. ಸತ್ತಂತಿರುವುದೇಕೆ ಇಲ್ಲವೇ ಸ್ವಾತಂತ್ರ್ಯದ ಬಯಕೆ? ಸತ್ತರೂ ಬದುಕುವುದು ಹೇಗೆ ತೋರಿಸೋಣ ಈ ಜಗಕ್ಕೆ. ಸ್ವಾತಂತ್ರ್ಯದ ಕಹಳೆ ಪ್ರತಿ ಎದೆ ಬಡಿತದಿ ಮೊಳಗಿದೆ. ವೀರತ್ವದ ಕಿಚ್ಚು ಕ್ರಾಂತಿ ಸಂದೇಶವ ಸಾರಿದೆ. ಪಂಡಿತ್ಜಿ, ನೀವು ಇವ್ರ ಕೈಯಲ್ಲಿ ಹೇಗೆ ಸಿಕ್ಕಾಕೊಂಡೆ? ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸಬಾರ್ದು ಅನ್ನೋ ಬ್ರಿಟಿಷರು ಹೊಸ ಕಾನೂನು ವಿರುದ್ಧ ನಾವೆಲ್ಲರೂ ಹೋರಾಡ್ತಾ ಇದ್ವಿ. ಒಬ್ಬ ಬ್ರಿಟಿಷ್ ಅಧಿಕಾರಿ ನಾನಾಕಿರೋ ಬಟ್ಟೆನ ಹರಿದಾಕಿ ನನ್ನನ್ನು ಅವಮಾನ ಮಾಡಬೇಕು ಅಂತ ಬಂದ. ಸ್ವದೇಶಿ ಬಟ್ಟೆನ ಹರಿದಾಕಕ್ಕೆ ಬಂದ ಅವನ ಬಟ್ಟೆನ ಹರಿದಾಕಿ 4 ಬಿಟ್ಟೆ. 100 ಜನ ಪೊಲೀಸರು ಹಂದಿಗಳ ಥರ ಬಂದು ನನ್ನನ್ನು ಸೆರೆ ಹಿಡಿದು ಸೆರೆಮನೆಗೆ ತಳ್ಳಿದ್ರು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡೋರನ್ನ ಸೆರೆ ಹಿಡಿದು ಸೆರೆಮನೆಗೆ ಕೂಡ ಹಾಕ್ಬೋದು, ಆದರೆ ಸ್ವಾತಂತ್ರ್ಯನಲ್ಲ, ಸ್ವಾತಂತ್ರ್ಯದ ಕನಸನಲ್ಲ. ಹೌದು, ಈಗ ದೇಶದ ಪರಿಸ್ಥಿತಿ ಹೇಗಿದೆ? ಏನು ಹೇಳಿ ಪಂಡಿತ್ಜಿ, ಕ್ರಾಂತಿಕಾರಿಗಳನ್ನ ಗಲ್ಲಿಗೇರಿಸ್ತಿದ್ದಾರೆ, ಅನುಮಾನ ಬಂದವ್ರನ್ನ ಕೊಲ್ತಾ ಇದ್ದಾರೆ, ತಪ್ಪಿಸ್ಕೊಂಡವ್ರನ್ನ ಒದ್ದು ಜೈಲಿಗೆ ಹಾಕ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ ಅಂದ್ರೆ ಬೂಟಲ್ಲಿ ಓದಿತಾರೆ, ಪ್ರತಿಭಟನೆ ಮಾಡಿದ್ರೆ ಲಾಠಿ ಇಟ್ಕೊಡ್ತಾರೆ ಈ ಬ್ರಿಟಿಷ್ ನಾಯಿಗಳು. ಇದೇ ರೀತಿ ಆದರೆ ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಗುತ್ತಾ ಅಥವಾ ನಮ್ಮ ಬಲಿದಾನ ವ್ಯರ್ಥ ಆಗುತ್ತಾ? ಸ್ವಾತಂತ್ರ್ಯ ಸಿಗೋದಲ್ಲ, ದಕ್ಕಿಸ್ಕೊಳ್ಳೋದು. ಇವತ್ತು ನಮ್ಮೆಲ್ಲರ ಬಲಿದಾನ ನಮ್ಮ ದೇಶದ ಯುವ ಜನತೆಗೆ ಸ್ಫೂರ್ತಿಯಾಗತ್ತೆ. ಒಂದು ಸಲ ಅವರಿಗೆ ಸಾವಿನ ಭಯ ಹೋದರೆ ಸಾಕು, ಯಾವುದಕ್ಕೂ ಹೆದರದೆ ಮುನ್ನುಗ್ಗಿ ಹೋರಾಡ್ತಾರೆ. ಆಗ ನಮ್ಮ ಕನಸಿನ ಭಾರತ ನಿರ್ಮಾಣ ಆಗತ್ತೆ. ನಮ್ಮ ಕನಸಿನ ಭಾರತದಲ್ಲಿ ಯಾರು ಯಾರ ಗುಲಾಮರಾಗಿರೋದಿಲ್ಲ, ಯಾರು ಜಾತಿ ಧರ್ಮಗಳ ಹೆಸರಲ್ಲಿ ಹೊಡೆದಾಡೋದಿಲ್ಲ. ಎಲ್ಲರೂ ಒಂದೇ ಸೂರಿನಡಿ ಏಕತೆಯಿಂದ ಸಮಾನತೆಯಿಂದ ನೆಮ್ಮದಿಯ ಉಸಿರಾಡ್ತಾರೆ. ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ನಮ್ಮೆಲ್ಲರ ಬಲಿದಾನ ಅದು ಯಾವತ್ತೂ ವ್ಯರ್ಥ ಆಗಲ್ಲ. ಪಂಡಿತ್ಜಿ ಜಾಸ್ತಿ ದಿನ ಜೈಲಲ್ಲಿರೋದು ಒಳ್ಳೆಯದಲ್ಲ. ಪೊಲೀಸರಿಗೆ ಅವರೇ ಪಂಡಿತ್ಜಿ ಅಂತ ಗೊತ್ತಾದರೆ ಅವ್ರನ್ನ ಅಲ್ಲೇ ಕೊಂದುಬಿಡ್ತಾರೆ. ಆದಷ್ಟು ಬೇಗ ಅವ್ರನ್ನ ಜೈಲಿಂದ ಬಿಡಿಸ್ಕೊಂಬರ್ಬೇಕು. ಕಟ್ಟೆ ರೆಡಿ ಹಾಕು. ಸ್ವಾಭಿಮಾನಿ ಜನಗಳು ನಾವೆಲ್ಲ, ಅಂತ ಕಿಡಿಗೇಡಿಗೆ ನಾವ್ಯಾವತ್ತೂ ಬೆಂಬಲ ಸೂಚಿಸಬಾರ್ದು. ಹೋರಾಟಗಾರ ಅಂತ ಅವನಿಗೆ ಅವನೇ ಕರ್ಕೋತಾನೆ, ಆದ್ರೆ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಕರ್ಕೊಳ್ಳೋ ಯೋಗ್ಯತೆ ಅವನಿಗಿಲ್ಲ. ದೇಶಕ್ಕಾಗಿ ಅವನು ಏನು ಮಾಡಿಲ್ಲ. ತಂಡ ಕಟ್ಟಿ ಯುವಕರನ್ನ ತಯಾರು ಮಾಡಿ ದೇಶ ವಿರೋಧಿ ಕೆಲಸಕ್ಕೆ ಕಳಿಸ್ಕೊಡ್ತಾನೆ ಬ್ರಿಟಿಷರಿಗೆ. ಬ್ರಿಟಿಷರ ಆಳವನು, ಬಡವರ ವಿರೋಧಿ, ಜಾತಿವಾದಿ. ಅವನಿಗೆ ನಮ್ಮೆಲ್ಲರ ಚಿಂತೆ, ದೇಶದ ಚಿಂತೆ ಇಲ್ಲ. ಬ್ರಿಟಿಷರೊಂದಿಗೆ ಸೇರಿ ಸ್ವತಂತ್ರ ಹೋರಾಟಗಾರರೆಲ್ಲ ಕೊಲ್ಲೋ ಸಂಚು ಮಾಡ್ತಿದ್ದಾನೆ. ಪಂಡಿತ್ಜಿ ಪುಕ್ಲಾ ಯಾವತ್ತೂ ನಮ್ಮ ಮುಂದೆ ಬರಲ್ಲ. ಯಾಕೆ ಹೇಳಿ? NSS ಲೀಡರ್ ಹರಿರಾಜಾರಾಮ್. ಹರಿರಾಜಾರಾಮ್ ಜಿಂದಾಬಾದ್. NSF ಪಾರ್ಟಿ ಜಿಂದಾಬಾದ್. ಹರಿರಾಜಾರಾಮ್ ಜಿಂದಾಬಾದ್. NSF ಪಾರ್ಟಿ ಜಿಂದಾಬಾದ್. ಹರಿರಾಜಾರಾಮ್ ಜಿಂದಾಬಾದ್. NSF ಪಾರ್ಟಿ ಜಿಂದಾಬಾದ್.
ಇದು ಬ್ರಿಟಿಷ್ ಕೈದಿಗಳಿಗೆ ಕೊಡೋ ಸೆಲ್. ನಮ್ಮ ಸೆಲ್ ಸುಟ್ಟೋಯ್ತಲ್ಲ, ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮನ್ನು ಇಲ್ಲಿ ತಂದು ಹಾಕಿದ್ದಾರೆ. ಭಾರತೀಯರಿಗೆ ಜೈಲಲ್ಲೂ ನ್ಯಾಯ ಸಿಗೋದಿಲ್ಲ. ಏನು ಕೇಳು, ಪರವಾಗಿಲ್ಲ. ಹೊರಗೆ ನಿಮ್ಮ ತಲೆಗೆ ಪ್ರತಿದಿನ ಬೆಲೆ ಜಾಸ್ತಿ ಮಾಡಿ ಪೊಲೀಸರು ಹುಡುಕ್ತಾ ಇದ್ದಾರೆ. ಆದರೆ ನೀವು ಪೊಲೀಸರ ಕೈಯಲ್ಲೇ ಸಿಗಾಕೊಂಡು ಸೆರೆಮನೆ ಸೇರಿದ್ದೀರಾ. ನೀವೇ ಪಂಡಿತ್ಜಿ ಅಂತ ಯಾರಿಗೂ ಅನುಮಾನ ಬರಲಿಲ್ವಾ ಪಂಡಿತ್ಜಿ? ಪಂಡಿತ್ಜಿ ಯಾರು ಅಂತ ಯಾರೂ ನೋಡಿಲ್ಲ. ಅವನ ನಿಜವಾದ ಹೆಸರು ಕೂಡ ಯಾರಿಗೂ ಗೊತ್ತಿಲ್ಲ. ರೈತರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ಹೊಸ ಬಿಲ್ ಪಾಸ್ ಮಾಡೋದಕ್ಕೆ ಬ್ರಿಟಿಷ್ ಸರ್ಕಾರ ಸಿದ್ಧವಾಗಿತ್ತು. ಅದ್ರ ವಿರುದ್ಧ ಹೋರಾಡೋದಕ್ಕೆ ರಾಷ್ಟ್ರವ್ಯಾಪಿ ಕರೆ ಕೊಟ್ಟೆ. ಅವನೊಬ್ಬ ಸೆರೆ ಸಿಕ್ಕರೂ ಸಾಕು, ದೇಶದಲ್ಲಿರೋ ಎಲ್ಲ ಕ್ರಾಂತಿಕಾರಿಗಳು ಧೈರ್ಯ ಕಳ್ಕೊತಾರೆ. ಬ್ರಿಟಿಷರ ವಿರುದ್ಧ ಮಾತಾಡೋಕ್ಕೂ ಭಯ ಪಡ್ಕೊಳ್ತಾರೆ. ರೈತರೊಂದಿಗೆ ಸೇರಿ ಅವ್ರ ಮುಂದಾಳತ್ವ ವಹಿಸಿ ಆ ಹೋರಾಟದಲ್ಲಿ ನಾನು ಭಾಗಿಯಾದೆ. ಹೋರಾಟಕ್ಕೆ ಮುಂದಾಳತ್ವನೇ ಇಲ್ಲದೆ ಯಾವ ಹೋರಾಟನೂ ನಡೆಯಲ್ಲ. ಎಲ್ಲರೂ ಜೈಲಿಗೆ ಹಾಕೋಕೆ ಶುರು ಮಾಡಿದರು. ಆ ಹೋರಾಟದ ಮುಂದಾಳತ್ವ ವಹಿಸಿದ ಕಾರಣ ನನ್ನನ್ನು ಪಂಡಿತ್ಜಿ ಆಪ್ತ ಅಂತ ಅನುಮಾನ ಬಂದು ಬಂಧಿಸಿದ್ರು. ಆದರೆ ನಾನೇ ಪಂಡಿತ್ಜಿ ಅಂತ ಅವ್ರು ಯಾರಿಗೂ ಗೊತ್ತಾಗಲಿಲ್ಲ, ಗೊತ್ತಾಗೋದು ಇಲ್ಲ. ಮೇಲಧಿಕಾರಿಗಳಿಂದ ಸ್ಟ್ರಿಕ್ಟಾಗಿ ಆರ್ಡರ್ಸ್ ಬರ್ತಾ ಇದೆ. ಅವ್ರನ್ನಾದಷ್ಟು ಬೇಗ ಸೆರೆ ಹಿಡಿಲೇಬೇಕು. ಜೈಲಲ್ಲೊಬ್ಬ ಪಂಡಿತ್ಜಿ ಆಪ್ತ ಇದ್ದಾನೆ. ಅವನಿಗೆ ಎಷ್ಟೇ ಹೊಡೆದ್ರೂ ಬಾಯಿ ಬಿಡ್ತಾ ಇಲ್ಲ. ಇನ್ಕಿಲಾಬ್ ಜಿಂದಾಬಾದ್, ಸಾಮ್ರಾಜ್ಯವಾದ್ ಮುರ್ದಾಬಾದ್, ಲಾಂಗ್ ಲಿವ್ ರೆವಲ್ಯೂಷನ್, ಡೌನ್ ವಿತ್ ಇಂಪೀರಿಯಲಿಸಂ. ಅಬ್ಬಾ, ಜೈಲ್ ನೀರು ಕುಡಿದು 3 ತಿಂಗಳಾಗಿತ್ತು. ನೀವ್ಯಾರು? ವಿಕ್ರಮ್ ಬಾಯ್ರ. ನೀವು? ಓ, ನಾನು ಯಾರು ಅಂತನಾ? ನಾನು ಜೈಶಂಕರ್ ಮುದುವಾಳ್, ಕ್ರಾಂತಿ ಕಿಚ್ಚು ಪತ್ರಿಕೆಯ ಸಂಪಾದಕ. ಸ್ವತಂತ್ರ ಚಳುವಳಿಯಲ್ಲಿ ಭಾರತೀಯರೆಲ್ಲ ಭಾಗಿಯಾಗಲಿ ಅಂತ ಬ್ರಿಟಿಷರು ಮಾಡ್ತಿರೋ ಅನ್ಯಾಯ ಅಕ್ರಮನೆಲ್ಲ ಪತ್ರಿಕೆ ಪೂರ ಬರದೆ ಸೆರೆ ಹಿಡಿದ್ರು. ಇದೇನು ಹೊಸದಲ್ಲ, ಮೊದಲು 2 ಸತಿನೂ ಹಿಡಿದಿದ್ರು. ತಪ್ಪಿಸ್ಕೊಂಡಿದ್ದೆ, ಈಗಲೂ ತಪ್ಪಿಸ್ಕೊತೀನಿ. ಆದರೆ ಈ ಗೋಡೆ ಕಂಬಿಗಳು ತುಂಬ ಗಟ್ಟಿ ಇದೆಯಂತ ಹೌದಾ? ಗೊತ್ತಿಲ್ಲ. ಆದರೂ ತೊಂದರೆ ಇಲ್ಲ, ಎಷ್ಟು ಗಟ್ಟಿ ಇದ್ರೂ ತಪ್ಪಿಸ್ಕೊತೀನಿ. 2 ಸತಿ ತಪ್ಪಿಸ್ಕೊಂಡವನಿಗೆ 3ನೇ ಸತಿ ತಪ್ಪಿಸ್ಕೊಳ್ಳೋದೇನು ದೊಡ್ಡದಲ್ಲ. ನೀವು ಪಂಡಿತ್ಜಿ ಆಪ್ತರಲ್ಲೊಬ್ರಂತ ಹೌದಾ? ನನಗೆ ಗೊತ್ತು. ಹೇಗೆ? ಜೈಲಲ್ಲೆಲ್ಲ ಮಾತಾಡ್ಕೊತಿದ್ರು. ನೀವು ಎಷ್ಟೇ ಹೊಡೆದ್ರು ನಮ್ಮ ಪಂಡಿತ್ಜಿ ಬಗ್ಗೆ ಸಣ್ಣ ಸುಳಿವು ಕೊಡಲಿಲ್ಲಂತೆ. ನೀವು ನಿಮ್ಮ ಹೆಸರು ಹೇಳಿಲ್ವಂತೆ. ಗ್ರೇಟ್. ಪಂಡಿತ್ಜಿ ನೋಡೋಕೆ ಆಗಿದ್ದಾರೆ? ನಂತರನೇ ಬ್ರಿಟಿಷರು ಹೇಳ್ತಾರೆ ಪಂಡಿತ್ಜಿ ಪುಕ್ಲ ಯಾವುದೋ ಮೂಲೆಯಲ್ಲಿ ಇಟ್ಕೊಂಡು ಯುವಕರನ್ನ ಬ್ರಿಟಿಷರ ಮೇಲೆ ಚೂ ಬಿಟ್ಟು ಅನ್ಕೊಂಡಿದ್ದು ಸಾಧಿಸ್ತಾನೆ. ಅವನಿಗೆ ಜೀವ ಭಯ ಯಾವತ್ತೂ ಮುಂದೆ ಬರಲ್ಲ. ಅವ್ರನ್ನ ಹೇಳಿ ಅಂತಾರೆ. ಇದನ್ನೆಲ್ಲ ಕೇಳ್ತಿದ್ರೆ ನನ್ನ ರಕ್ತ ಕುದಿಯುತ್ತೆ. ನಿನಗೆ ಯಾಕೆ ರಕ್ತ ಕುದಿಯುತ್ತೆ? ನಾನು ಸಹ ಪಂಡಿತ್ಜಿ ಅನುಯಾಯಿ. ಅವ್ರೇನೇ ಹೇಳಿದ್ರು ಚಾಚು ತಪ್ಪದೆ ಪಾಲಿಸ್ತೀನಿ. ಅವ್ರೊಂದು ಮಾತು ಹೇಳಿದ್ರೆ ಸಾಕು, ದೇಶಕ್ಕೋಸ್ಕರ ನನ್ನ ರಕ್ತ ಸುರಿಸೋಕ್ಕೂ ಸಿದ್ಧ. ರಕ್ತ ಸುರಿಸ್ಬೇಕು ನಿಜ, ಆದರೆ ನಮ್ದಲ್ಲ, ನಮ್ಮ ಎದುರುಗಡೆ ಇರೋರ್ದು. ನನಗೊಂದೇ ಒಂದ್ಸತಿ ಪಂಡಿತ್ಜಿ ನೋಡೋ ಆಸೆ. ಭೇಟಿ ಮಾಡಿಸ್ತೀರಾ? ಜೈಲಲ್ಲಿ ಹೇಗೆ ಭೇಟಿ ಮಾಡಿಸ್ಲಿ? ಬಿಡುಗಡೆ ಆದಮೇಲೆ? ನಮ್ಮನ್ನು ಯಾವತ್ತೂ ಬಿಡುಗಡೆ ಮಾಡಲ್ಲ. ಹಾಗಾದರೆ ಜೈಲಿಂದ ತಪ್ಪಿಸ್ಕೊಂಬಿಡೋಣ? ಹೇಗೆ? ಅದನ್ನು ನನಗೆ ಬಿಡಿ. ಆದರೆ ಒಂದು, ಪಂಡಿತ್ಜಿನ ಭೇಟಿ ಮಾಡಿಸ್ತೀರಾ ಅಂತ ನನಗೆ ಮಾತು ಕೊಡಬೇಕು. ಯೋಚನೆ ಮಾಡಿ, ನಾವಿಲ್ಲಿಂದ ತಪ್ಪಿಸ್ಕೊಂಡ್ರೆ ಮತ್ತೆ ಸ್ವತಂತ್ರ ಹೋರಾಟದಲ್ಲಿ ತೊಡ್ಕೊಬೋದು.
ಜೈಲಲ್ಲೊಬ್ಬ ಪಂಡಿತ್ಜಿ ಆಪ್ತಾ ಇದ್ದಾನೆ. ಅವನಿಗೆಷ್ಟೇ ಹೊಡೆದ್ರೂ ಅವನು ಬಾಯಿ ಬಿಡ್ತಾ ಇಲ್ಲ. ಅದಕ್ಕೆ ನಿನ್ನೊಬ್ಬ ಕೈದಿ ಥರ ಸೆಲ್ಲೊಳಗೆ ಕಳಿಸ್ತೀನಿ. ಆದಷ್ಟು ಬೇಗ ಪಂಡಿತ್ಜಿ ಬಗ್ಗೆ ವಿಷಯ ತಿಳ್ಕೊ. ಸರಿ ಸರ್. ನಿನ್ನ ನಾವೇ ಕಳಿಸಿದ್ದು ಅಂತ ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗಬಾರ್ದು. ಅನುಮಾನ ಅನ್ನೋ ವಾಸನೆ ಆ ನಾಯಿಗಳಿಗೆ ತುಂಬ ಬೇಗ ಬರುತ್ತೆ. ಬಿ ಕೇರ್ಫುಲ್. ನಾಟಕ ಮಾಡೋದು ನನಗೆ ಹೇಳ್ಕೊಡ್ಬೇಕಾ ಸರ್? ತುಂಬ ಒಳ್ಳೆ ಕ್ಲಿಪ್ಪಿಂಗ್ ನೋಡ್ಕೊಂಬಂದ್ವಿ. ಇದರ ಮುಂದಿನ ಭಾಗಗಳನ್ನು ನೋಡಬೇಕು ಅಂದರೆ ನೀವು ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಯಾವ ವೀಕ್ಷಕರು ನೋಡಬೇಕು ಅಂತ ಇಚ್ಛಿಸ್ತವ್ರು ದಯವಿಟ್ಟು ಈಗ ಇದನ್ನು ನೋಡಿ. ಹಾಗೆ ಪೃಥ್ವಿ ಅವರೇ, ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಈ ಆ್ಯಕ್ಟಿಂಗು, ಸಿಂಗಿಂಗು, ಇದಕ್ಕೆಲ್ಲ ಟೈಮ್ ಹೆಂಗಾಗ್ತಿದೆ? ಜೊತೆಗೆ ಮೊನ್ನೆನೂ ನೋಡ್ತಾ ಇದ್ದೆ ನಾನು, ಯಾವುದೋ ಒಂದು ವೆಬಿನಾರ್ ಮಾಡ್ತಾಯಿದ್ರಿ ನೀವು. ಹೇಗೆ ಟೈಮ್ ಸಿಗುತ್ತೆ ಫಸ್ಟ್ ಆಫ್ ಆಲ್ ನಿಮಗೆ? ನಾನು ನೋಡಿದಾಗೆಲ್ಲ ಹೆಚ್ಚು ಕಮ್ಮಿ ಬ್ಯುಸಿಯಾಗಿರ್ತೀರ. ಎಲ್ಲೋ ಹೊರಗಡೆ ನಾನು ಯಾವುದೇ ಪ್ರೋಗ್ರಾಮಿಗೆ ಬಂದರೂ ಅಲ್ಲಿ ನಿಮ್ಮದೊಂದು ಸಂಗೀತ ಕಾರ್ಯಕ್ರಮ ಇರುತ್ತೆ ಅಥವಾ ನಿಮ್ಮದೊಂದು ಕಾರ್ಯಕ್ರಮ, ಆ್ಯಂಕರಿಂಗ್ ಕಾರ್ಯಕ್ರಮ ಇದ್ದೇ ಇರುತ್ತೆ. ಇದೆಲ್ಲದ ನಡುವೆ ಆ್ಯಕ್ಟಿಂಗು, ಆ್ಯಂಕರಿಂಗು ಎಲ್ಲ ಹೆಂಗೆ ಟೈಮ್ ಸಿಗ್ತಿದೆ? ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ನಾನೊಂದು ಶೆಡ್ಯೂಲ್ ಹಾಕೊಂಡ್ಬಿಟ್ಟಿದ್ದೀನಿ. ಈ ವೀಕಲ್ಲಿ 7 ದಿನ ಇಂತಿಂಥ ಟೈಮಿಗೆ ಇಂತಿಂಥದ್ದೇ ಮಾಡಬೇಕು ಅಂತ ಹೇಳಿ. ಬಟ್ ಲಾಕ್ಡೌನ್ ಮುಗಿದ್ಮೇಲೆ ಒಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ಬ್ರೇಕ್ ಸಿಕ್ಕಂಗೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರೋಗ್ರಾಮ್ಸ್ ತುಂಬ ಜಾಸ್ತಿ ಆಗಿರೋದ್ರಿಂದ. ಬಟ್ ಏನು ಮಾಡ್ತೀನಿ ಅಂದರೆ, ಈಗ ಆ್ಯಕ್ಟಿಂಗ್ ಮೇಲೆ ತಿಳ್ಕೊಬೇಕು ಅಂದಾಗ ಒಂದಿಷ್ಟು ವೀಡಿಯೋಸ್ಗಳನ್ನು ನೋಡ್ತೀನಿ. ಈಗ ಶಾಸ್ತ್ರೀಯ ಸಂಗೀತ ಅಭ್ಯಾಸದ ಜೊತೆಗೆ ಹಾಡುಗಳನ್ನು ಪ್ರತಿನಿತ್ಯ ಕಲಿತಾ ಹೋಗೋದು. ಅಂದರೆ ಎಲ್ಲದಕ್ಕೂ ಒಂದಿಷ್ಟು ಟೈಮ್ ಅಂತ ಸಪ್ರೇಟಾಗಿ ಇಟ್ಟು ಪ್ರತಿಯೊಂದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಕಲಿಲೇಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇದೆ. ಯಾಕಂದರೆ ನನಗೆ ತುಂಬ ಜನ ಅಡ್ವೈಸ್ ಮಾಡಿದ್ರು, ಯಾವ್ದಾರು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು, ಇಲ್ಲಾಂದರೆ ಏನೋ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಎಲ್ಲಾದ್ರ ಮೇಲೂ 2 ದೋಣಿ 3 ದೋಣಿ ಮೇಲೆ ಕಾಲಿಟ್ಟಂಗೆ ಆಗ್ಬಿಡುತ್ತೆ ಅಂತ. ನಂಗೆ ನಿಜ ಕರೆಕ್ಟ್ ಅಂತ ಅನ್ನಿಸ್ತು. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ತಲೆಯಲ್ಲಿ ಕೊರಿತಾ ಇರುತ್ತೆ. ಈಗ ಚೆನ್ನಾಗಿ ಹಾಡು ಹೇಳ್ತೀಯ ಅಂತ ಹೇಳಿದಾಗ ಅದನ್ನ ಹೆಂಗ್ ಬಿಡಕ್ ಸಾಧ್ಯ? ಚೆನ್ನಾಗಿ ಆಕ್ಟ್ ಮಾಡ್ತೀಯ ಅಂತ ಎಲ್ಲರೂ ಹೇಳ್ತೀರಿ, ಯಾಕೆ ಬಿಡ್ಬೇಕು ನಾನು? ಈ ಸ್ಕ್ರಿಪ್ಟ್ ಚೆನ್ನಾಗಿ ಮಾಡ್ತೀಯ, ಆಂಕರಿಂಗ್ ಚೆನ್ನಾಗಿ ಮಾಡ್ತೀಯ, ಯಾಕೆ ಬಿಡ್ಲಿ ನಾನು? ಒಂದು ಕೆಲಸ ಮಾಡೋಣ, ಎಲ್ಲದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಣ ಅಂತ ನಾನು ಅದೇ ಮುಂಚೆನೂ ಹೇಳ್ತಾ ಇದ್ದೆ. ಇದೆಲ್ಲ ಬೇರೆ ಬೇರೆ ದೋಣಿ ಅಲ್ಲ, ಒಂದು ಹಡಗಲ್ಲಿರೋ ಕಂಪಾರ್ಟ್ಮೆಂಟ್ಗಳಷ್ಟೇ. ಸೊ ಎಲ್ಲದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಣ ಅಂತ ಒಂದಿಷ್ಟು ಟೈಮ್ ಅಂತ ಅದಕ್ಕೆ ಇಟ್ಟಿದ್ದೀನಿ. ಆಮೇಲೆ ಅದೇ ನಿದ್ದೆಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿರೋದ್ರಿಂದ ಅಧ್ಯಯನ ಮಾಡಬೇಕಾದ್ರೆ ಅದು ನಿದ್ದೆ ಅನ್ನೋದು ತಲೆಯಿಂದ ತೆಗ್ದಾಕ್ಬಿಡ್ಬೇಕು. ಸೊ ಟೈಮ್ ಸಿಕ್ಕಾಗ ರೆಸ್ಟು ಕೂಡ ಮಾಡ್ತಾ, ಯಾಕಂದ್ರೆ ನಾವು ಬಾಡಿಗೂ ಸ್ಟ್ರೈನ್ ಮಾಡೋಕ್ಕಾಗಲ್ಲ. ಅದು ಮಾಡ್ತಾ ಎಲ್ಲದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಿಕೊಂಡು ಎಲ್ಲದಕ್ಕೂ ಒಂದಿಷ್ಟು ಟೈಮ್ ಅಂತ ಕೊಟ್ಕೊಂಡು ಕಲಿತಾ ಎಲ್ಲದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅದೇ ಈಗ ಎಷ್ಟೇ ನಾವು ಯಾವುದೇ ಕಲಾವಿದರಿಗೆ ಎಲ್ಲರಿಗೂ ಏನು ಅನ್ಕೊಂಡಿರ್ತಾರೆ ಅಂತಂದರೆ, ಹೌದು ಬಂದರು ಸ್ಟೇಜ್ ಮೇಲೆ ಬಂದರು ಹಾಡು ಹೇಳಿದ್ರು, ಅಥವಾ ಸ್ಟೇಜ್ ಮೇಲೆ ಬಂದರು ಆ್ಯಂಕರಿಂಗ್ ಮಾಡಿದ್ರು, ಅಥವಾ ಯಾವುದೋ ಒಂದು ಶಾರ್ಟ್ ಫಿಲ್ಮ್ ಸುಮ್ಮನೆ ಒಂದು ಸ್ಕ್ರಿಪ್ಟ್ ಬರೆದಿರ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಓಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದ್ರ ಹಿಂದಿರುವ ಶ್ರಮ, ಅದ್ರ ಹಿಂದಿರುವ ಅಧ್ಯಯನ ಎಷ್ಟು ಅಂತ ಸುಮಾರು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ನೀವು ಹೇಳ್ತಿದ್ರಿ ಈಗ ನಿದ್ದೆನೇ ಕಡಿಮೆ ಆಗ್ತಿದೆ ನನಗೆ ಅಂತ. ಇದು ಸುಮಾರು ಜನ, ನೀವು ಅಂತಲ್ಲ ಸುಮಾರು ಜನ ಕಲಾವಿದರು ಹೇಳೋ ಮಾತಿದು. ಯಾಕೆಂದರೆ ಟೈಮೇ ಸಿಗೋದಿಲ್ಲ ಅವರಿಗೆ. ಬೆಳಗಿಂದನೂ ಕೆಲಸ ಆಗ್ತಿರುತ್ತೆ, ಮತ್ತು ಈ ಲೆಕ್ಚರ್ಸಿಗಿರೋ ಹಾಗೆ ಅಥವಾ ಬೇರೆ ಎಲ್ಲ ಕೆಲಸಗಳಿರೋ ಹಾಗೆ ರಾತ್ರಿ ಅದಕ್ಕೋಸ್ಕರ ಪ್ರಿಪೇರ್ ಆಗೋದು ಕೂಡ ಒಂದು ಪಾರ್ಟ್ ಆಫ್ ವರ್ಕ್ ಆಗಿ ಹೋಗ್ಬಿಡುತ್ತೆ ಅಲ್ವಾ? ಹಾಗಾಗಿ ಯಾರ್ಯಾರು ಕಲಾವಿದರು ಫ್ರೀಯಾಗಿ ಕೂತಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ, ದಯವಿಟ್ಟು ಹಾಗಿರೋದಿಲ್ಲ. ನಿಜವಾಗ್ಲೂ ಭಾಳ ಶ್ರಮ ಬೇಡುವಂಥ ಕೆಲಸ. ಈಗ ಫಾರ್ ಎಕ್ಸಾಂಪಲು ನೀವು ಮಲೆನಾಡು ಕೋಗಿಲೆ ಇದರಲ್ಲಿ ಪ್ರಶಸ್ತಿ ತೊಗೊಂಡ್ರಿ. ಅದರಲ್ಲಿ ಕೆಲವರು ಹೇಳ್ತಿದ್ರು, ನೀವು ರಿಹರ್ಸಲ್ ಎಷ್ಟೋ ತನಕ ಮಾಡ್ತಿದ್ರಿ ಅಂತೆಲ್ಲರೂ ಬಂದು ಹೇಳ್ತಾ ಇದ್ರು ನಮಗೆ. ಅವಾಗ ಅನ್ನಿಸ್ತಾ ಇತ್ತು, ಶ್ರಮ ಪಟ್ಟರೆ ಮಾತ್ರ ಏನಾದರೂ ಒಂದು ಸಿಗೋಕ್ಕೆ ಸಾಧ್ಯ, ಸಾಧನೆ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅಂತ. ಸಾಧನೆ ಮುಂದುವರಿಲಿ. ನೀವು ಮಲೆನಾಡು ಕೋಗಿಲೆಯಲ್ಲಿ ಫೈನಲಲ್ಲಿ ಹಾಡಿದ ಯಾವುದಾದ್ರು ಒಂದು ಹಾಡು ಇಲ್ಲಿ ಹೇಳ್ಬೋದಾ? ಫೈನಲಲ್ಲಿ 2 ರೌಂಡ್ ಇತ್ತು. ಮೊದಲನೇದಲ್ಲಿ ಆನಂದ ಪರಮಾನಂದ ಹಾಡಿದ್ದೆ. ಸೊ ಅದೇ ಹಾಡನ್ನು ಹಾಡ್ತೀನಿ. ಆನಂದ ಪರಮಾನಂದ ಪರಮಾನಂದ, ಆನಂದ ಪರಮಾನಂದ ಪರಮಾನಂದ, ತಾಯಿ ತಂದ ಜನ್ಮದಿಂದ ಜಗದಾನಂದ, ಗುರುವು ತಂದ ಪುಣ್ಯದಿಂದ ಜನುಮಾನಂದ, ನಿಸರಿ ಸರಿಗ ಮಮರಿಸ ನಿಸರಿಸ ದನಿ ಪಮಗ ಮರಿಸ, ಆನಂದ ಪರಮಾನಂದ ಪರಮಾನಂದ.
ಹಾಡನ್ನು ಕೇಳ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಹಾಡು ಕೇಳೋಣ ಅಂತಲೇ ಅನ್ನಿಸ್ತಾ ಇರುತ್ತೆ. ಈಗ ಇತ್ತೀಚೆಗಷ್ಟೇ ರಾಜ್ಕುಮಾರ್ ಅವರ 15ನೇ ವರ್ಷದ ಪುಣ್ಯತಿಥಿ ಇತ್ತು. ಅವರು ನಮ್ಮನ್ನು ಆಗಲಿ 15 ವರ್ಷ ಆಯಿತು. ನಾನು ಕಾರ್ಯಕ್ರಮ ಶುರುವಾದಾಗಿಂದ ಅನ್ಕೊತಾ ಇದ್ದೆ ನಿಮ್ಮ ಹತ್ರ ನಮ್ಮ ರಾಜಣ್ಣ ಅವ್ರದ್ದು ಒಂದು ಯಾವ್ದಾದ್ರು ಒಂದು ಹಾಡು ಹೇಳಿಸೋಣ ಅಂತ ಭಾಳ ಆಸೆ ಇತ್ತು. ಯಾವುದಾದ್ರೂ ಒಂದು ಹಾಡು ಹೇಳ್ಬೋದಾ? ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ನೀನಗುತ್ತಲಿ ಸುಖವಾಗಿರೆ ಆನಂದದ ಹೊನಲಾಗಿರೆ ಬಾಳೆ ಸವಿಗಾನ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಥ್ಯಾಂಕ್ ಯು ಸರ್. ಈಗ ಮುಂದಿನ ಪ್ರಾಜೆಕ್ಟ್ಗಳು ಹೇಗೆ ನಡೀತಾ ಇದೆ? ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಆಲ್ರೆಡಿ ಅರ್ಧ ಶೂಟಿಂಗ್ ಆಗಿದೆ, ಆಪರೇಷನ್ ಅಂತಃಕರಣ ಅಂತ. ಇದು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮೇಲೆ ಮಾಡಿರೋ ಒಂದು ಪ್ರಾಜೆಕ್ಟ್, ಒಂದು ಶಾರ್ಟ್ ಮೂವಿ. ಅಂದರೆ ಈಗ ನಾವು ಟಿ ವಿಲೆಲ್ಲ ನೋಡಿದಾಗ ಒಂದು ಹಾಸ್ಪಿಟಲಿಂದ ಹೊರಗಡೆ ಹಾರ್ಟ್ ಬರುತ್ತೆ, ಅಲ್ಲಿಂದ ಇನ್ನೊಂದು ಹಾಸ್ಪಿಟಲಿಗೆ ರೀಚ್ ಆಗುತ್ತೆ, ಇಷ್ಟನ್ನು ನೋಡ್ತೀವಿ. ಯಾವ ರೀತಿ ಪಾಪ ತುಂಬ ಡೆಡಿಕೇಶನಿಂದ, ಅದು ತುಂಬ ಸಿಂಪಲ್ ಕೆಲಸ ಅಲ್ಲ ಒಬ್ಬ ಆ್ಯಂಬುಲೆನ್ಸ್ ಡ್ರೈವರಿಗೆ ಇಲ್ಲಿಂದ ಅಲ್ಲಿಗೆ ರೀಚ್ ಮಾಡುವಂಥದ್ದು. ಸೊ ಅವ್ರನ್ನ ಎಲ್ಲರೂ ಕೂಡ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಜೊತೆಗೆ ನಾವಿನ್ನೂ ತುಂಬ ಜನ ಅಪ್ರಿಷಿಯೇಟ್ ಮಾಡಬೇಕು. ಯಾರು ಅಂದರೆ ಇದಕ್ಕೆ ಪ್ರೀ ಪ್ಲ್ಯಾನ್ ಮಾಡುವಂತಹ ಡಾಕ್ಟರ್ಸ್, ಹಾಗೆ ಆ ಒಂದು ಝೀರೋ ಟ್ರಾಫಿಕ್ ಮಾಡಿ ಇಲ್ಲಿಂದ ಅಲ್ಲಿವರೆಗೂ ರೀಚ್ ಆಗೋ ತನಕ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ನೋಡ್ಕೊಳ್ಳುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಸೊ ಇದಕ್ಕೆ ಸ್ವಲ್ಪ ರಿಸರ್ಚ್ ಮಾಡಬೇಕಾಯಿತು. ಈ ಡಾಕ್ಟರ್ಸನ್ನೆಲ್ಲ ಮೀಟ್ ಮಾಡಿ ಯಾವ ರೀತಿ ಪ್ರೊಸೆಸ್ ನಡೆಯುತ್ತೆ ಅಂತ, ಹಾಗೆ ಪೊಲೀಸರನ್ನ ಮೀಟ್ ಮಾಡಿ ಯಾವ ರೀತಿ ಅವ್ರು ಝೀರೋ ಟ್ರಾಫಿಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ, ಯಾವ ರೀತಿ ಪ್ಲ್ಯಾನ್ ನಡೆಯುತ್ತೆ, ಅದನ್ನೆಲ್ಲ ತಿಳ್ಕೊಂಡು ಆ ಝೀರೋ ಟ್ರಾಫಿಕ್ ಕಂಪ್ಲೀಟ್ ಪ್ರೊಸೆಸ್ಸನ್ನು ಈ ಒಂದು ಶಾರ್ಟ್ ಮೂವಿಲಿ ನಾವು ತೋರಿಸಿದ್ದೀವಿ. ಅದು ಕೂಡ ಇನ್ನು ಝೀರೋ ಟ್ರಾಫಿಕ್ ಪೋರ್ಷನ್ ಒಂದು ಶೂಟಿಂಗ್ ಆಗಬೇಕು. ಅದಾದ ತಕ್ಷಣವೇ ಅದನ್ನು ಕೂಡ ನಾವು ಸೇಮ್ ಪೃಥ್ವಿಗೌಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನೂ ರೆಡಿ ಇರೋ 3 ಶಾರ್ಟ್ ಮೂವೀಸ್ ಇದೆ. ಒಂದು ತುಂಗಜ್ಜಿ ಅಂತ, ಅದು ಒಬ್ಬರು ಮೂಕಿ ಅಜ್ಜಿ ಬಗ್ಗೆ ಇರುವಂಥ ಒಂದು ಕತೆ. ಇನ್ನೊಂದು ಅಪಶ್ರುತಿ ಅಂತ, ಅಬಿಲಿಸಿ ನಮ್ಮ ಆರ್ಟಿಸ್ಟ್ಗಳಿಗೆ ತುಂಬ ಇಷ್ಟ ಆಗುವಂಥ ಒಂದು ಕಾನ್ಸೆಪ್ಟ್. ಯಾಕಂದರೆ ಮನೇಲಿ ಸಪೋರ್ಟ್ ಇಲ್ಲ ಅಂದರೆ, ನಮ್ಮ ಜೊತೆ ಇರೋರು ಸಪೋರ್ಟ್ ಮಾಡಲಿಲ್ಲ ಅಂದರೆ ಒಬ್ಬ ಆರ್ಟಿಸ್ಟ್ ಜೀವನ ಏನಾಗಬಹುದು ಅನ್ನೋದನ್ನು ಅದರಲ್ಲಿ ತೋರಿಸಿದ್ದೀವಿ. ಇನ್ನೊಂದು ಪ್ರಣಶ್ಯತಿ ಅಂತ, ನಮ್ಮ ತಲೆಯಲ್ಲಿ ಯಾವಾಗಲೂ 1000 ಆಲೋಚನೆಗಳು ಓಡ್ತಾ ಇರುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿ ತಲೆಯಲ್ಲಿ ಓಡ್ತಾ ಇದ್ದಂತಹ ಆಲೋಚನೆಗಳನ್ನು ಅದರಲ್ಲಿ ಯಾವುದೋ ಒಂದು ಚೂಸ್ ಮಾಡಿ ಅವನ ಲೈಫ್ ಯಾವ ರೀತಿ ಅವನು ಹಾಳು ಮಾಡ್ಕೊಳ್ತಾನೋ ಅಥವಾ ಪರ್ಫೆಕ್ಟಾಗಿ ಒಂದು ಒಳ್ಳೆ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾನೋ ಅನ್ನೋದನ್ನು ತೋರಿಸುವಂಥ ಒಂದು ಶಾರ್ಟ್ ಮೂವಿ. ಇದು ಬಿಟ್ಟು ನನ್ನದೇ ಓನ್ ಕಂಪೋಸಿಷನ್, ಲಿರಿಕ್ಸ್ ಬರೆದು ಒಂದು ಸಾಂಗ್ ಮಾಡಿದ್ದೀನಿ, ನಿನ್ನಗೆ ಹನಿಗಳ ಸಾಲು ಅಂತ. ಈ ಒಂದು ಆಲ್ಬಮ್ ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಇದೇ ರೀತಿ ಇನ್ನೂ ಪ್ರಾಜೆಕ್ಟ್ಗಳಿದೆ. ಹೇಗಿದೆ ನಿಮ್ಮ ಸಪೋರ್ಟಿಂಗ್ ಸಿಸ್ಟಮ್? ಹೇಗಿದೆ ಮನೆಯಲ್ಲಿ? ಫ್ರೆಂಡ್ಸು ಹೇಗಿದ್ದಾರೆ? ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ? ಓಕೆ, ಫಸ್ಟಿಗೆ ಮನೇಲಿ ಸಪೋರ್ಟು ಅಪ್ಪ ಮಾಡ್ತಿರ್ಲಿಲ್ಲ. ಯಾಕಂದರೆ ಅವರು ಲೈಫಲ್ಲಿ ತುಂಬ ನೋಡಿದರು, ಇದನ್ನು ಪ್ರೊಫೆಷನಾಗಿ ತೊಗೊಳಕ್ಕಾಗಲ್ಲ ಅಂತ ಅವ್ರಿಗೆ ಅನಿಸಿತ್ತು. ಸೊ ಓದಬೇಕು ಅಂತ ಹೇಳಿದರು. ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಗಿಟಾರ್ ಪ್ಲೇ ಮಾಡ್ತಾ ಹಾಡು ಹೇಳಿದ್ದೆ. ಸೊ ಅದಾದಮೇಲೆ ಬಂದು ಹೇಳಿದರು, ಸರಿ ಎಜುಕೇಷನ್ ಮುಗಿಸೋ, ಆಮೇಲೆ ಸಿಂಗಿಂಗ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡು, ಬೇರೆ ಏನೂ ಬೇಡ ಅಂದಿದ್ರು. ಆಮೇಲೆ ಒಂದು ಶಾರ್ಟ್ ಮೂವಿ ಮಾಡಿದೆ, ಸಂರಕ್ಷಕ್ ಅಂತ ಆಗಲೇ ಹೇಳ್ದಾಗೆ, ಅದನ್ನು ನೋಡಿದ್ರು. ನೋಡಾದ್ಮೇಲೆ ಸರಿ ಆ್ಯಕ್ಟಿಂಗು ಸಿಂಗಿಂಗ್ ಬಿಟ್ಟು ಬೇರೆ ಏನೂ ಮಾಡ್ಬೇಡ ಅಂದರು. ಆಮೇಲೆ ಒಂದು ಆ್ಯಂಕರಿಂಗ್ ಮಾಡಿದ್ದನ್ನು ನೋಡಿದ್ರು. ಓಕೆ, ಇದು 3 ಬಿಟ್ಟು ಬೇರೆ ಏನೂ ಮಾಡ್ಬೇಡ ಅಂದರು. ಸೊ ಎಲ್ಲದನ್ನು ನೋಡಾದ್ಮೇಲೆ ಕೊನೆಗೆ ಏನಾದರೂ ಮಾಡು, ಎಲ್ಲದೂ ಮಾಡು, ಬಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡು ಅಂತಂದರು. ಸೊ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಕಂಪ್ಲೀಟ್ ಸಪೋರ್ಟ್ ಇತ್ತು. ಹಾಗೆ ಒಬ್ಬರು ಆರ್ಟಿಸ್ಟ್, ಒಬ್ಬ ಕಲಾವಿದ ಯಾರೇ ಆಗಿರ್ಬೋದು, ಸಿಂಗರ್, ಆ್ಯಕ್ಟರ್ ಯಾರೇ ಆಗಿರ್ಬೋದು, ಅವರು ಲೈಫಲ್ಲಿ ಅವ್ರು ಅಂದ್ಕೊಂಡಿದ್ದನ್ನು ಸಾಧಿಸ್ತಿದ್ದಾರೆ ಅಂದರೆ 100% ತುಂಬ ಜನ ಸಪೋರ್ಟ್ ಅವ್ರಿಗೆ ಇದ್ದೇ ಇರುತ್ತೆ. ಯಾಕಂದರೆ ಒಬ್ಬರೇ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ರು ಸಪೋರ್ಟ್ ಇಲ್ಲ ಅಂದ್ರಂತೂ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೌದು. ಸೊ ನನ್ನ ಲೆಕ್ಚರರ್ಸು, ನನ್ನ ಟೀಚರ್ಸು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಎಲ್ರದ್ದು ಯಾವ ರೀತಿ ಸಪೋರ್ಟ್ ಇದೆ ಅಂದರೆ, ನಾನು ಓದಬೇಕಾದ್ರೆ ಬರೀ ಎಷ್ಟು % ಬಂತು ಅಂತ ಕೇಳ್ತಿದ್ರು, ಇಲ್ಲ ಅಂತ ಹೇಳಿದ್ರೆ ಜನರಲ್ ಮಾತಿರ್ತಿತ್ತು ಅಷ್ಟೇ. ಬಟ್ ಇವಾಗ ತುಂಬ ಇಂಟ್ರೆಸ್ಟಿಂದ ಎಲ್ಲರೂ ಕೇಳ್ತಾರೆ, ಏನು ಮಾಡ್ತಿದ್ಯಾ ಈಗ, ಯಾವ ಪ್ರಾಜೆಕ್ಟ್ ಮಾಡ್ತಾ ಇದೆಯಾ, ನೆಕ್ಸ್ಟ್ ಏನಾಯಿತು, ಯಾವ್ದಾದ್ರು ಫಿಲಮಲ್ಲಿ ಚಾನ್ಸ್ ಸಿಗ್ತಾ, ಎಲ್ಲ ಕೇಳ್ತಾರೆ. ಸೊ ಕಂಪ್ಲೀಟ್ ಸಪೋರ್ಟ್ ಇದೆ, ಮಾಡು ಅಂತ ಎಲ್ಲರೂ ಬೆಂತಡ್ತಿದ್ದಾರೆ. ಸೊ ಮುಂಚೆ ಒಂದು 10% ಸಪೋರ್ಟ್ ಇದ್ದರೆ ಇವಾಗ 100% ಸಪೋರ್ಟ್ ಇದೆ. ನೀವು ಇದೆಲ್ಲರ ಜೊತೆಗೆ ಒಂದು ಮಾತು ಹೇಳಿದ್ರಿ, ತಂದೆ ಹೇಳಿದರು ಇಂಜಿನಿಯರಿಂಗ್ ಒಂದು ಮುಗಿಸ್ಕೊಂಡ್ಬಿಡು ಅಂತ ಹೇಳಿದರು. ತುಂಬ ಜನರಿಗೆ, ತುಂಬ ಜನ ಕಲಾವಿದರಿಗೆ ಅದೊಂದಿರುತ್ತೆ, ಎಜುಕೇಷನ್ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ ಅಂತ ಒಂದಿರುತ್ತೆ. ಬಟ್ ನನಗನ್ಸೋದು ಏನು ಅಂತಂದರೆ, ಎಜುಕೇಷನ್ ನಿಜವಾಗ್ಲೂ ತುಂಬ ಮುಖ್ಯ. ಅಕಸ್ಮಾತ್ ಇಲ್ಲೇನಾದರೂ ಎಡವಟ್ಟು ಆದರೆ
ಅಟ್ಲೀಸ್ಟ್ ಎಜುಕೇಷನ್ ಒಂದಿದೆ, ನಾವು ಬ್ಯಾಕ್ ಟು ಏನಂತಾರೆ ರೆಗ್ಯುಲರ್ ವರ್ಕ್ ಏನಿದೆ ಅದನ್ನು ಮಾಡ್ಕೊಳ್ಬೋದು ಅಂತ ಒಂದು ಭಯ ಅದನ್ನ ನೀಗಿಸ್ಕೊಳ್ಳೋದೊಂದು ಇದ್ದೇ ಇರುತ್ತೆ. ಹಾಗೆ ನೀವು ಸಾಮಾನ್ಯ ಎಲ್ಲರೂ ನಿಮ್ಮನ್ನು ನೋಡೋದು ಈ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಿಮ್ಮ ಭಾಗವಹಿಸೋಕೆ ತುಂಬ ಏನಂತಾರೆ ಪ್ರಾಮಿನೆಂಟ್ ಆಗಿರುತ್ತೆ. ಹೇಗೆ ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು ಅಥವಾ ಇತರ ಕಾರ್ಯಕ್ರಮಗಳಿಗೆ ಹೇಗೆ ನಿಮಗೆ ಕಾಂಟ್ಯಾಕ್ಟ್ ಆಯಿತು, ಹೇಗೆ ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ಮುಂದೆ ಯಾವ ಕಾರ್ಯಕ್ರಮ ಇದೆ? ನಾನು ಆಗಲೇ ಹೇಳ್ದಾಗೆ ನನಗೆ 8ನೇ ಕ್ಲಾಸಲ್ಲಿ ನಮ್ಮ ಅರುಣ್ ಕುಮಾರ್ ಸರ್ ಯಾವಾಗ ಪರಿಚಯ ಆದರೂ, ಸಂಸ್ಕಾರ ಭಾರತಿಗೆ ಯಾವಾಗ ಸೇರಿದ್ನೋ ಅಲ್ಲೇ ನನಗೆ ಚಕ್ರವರ್ತಿ ಸೂಲಿಬೆಲೆ ಅವರ ಪರಿಚಯ ಆಗಿದ್ದು. ಜಾಗೋ ಭಾರತ್ ಕಾರ್ಯಕ್ರಮಗಳನ್ನು ಆವಾಗ ನಾನು ತುಂಬ ಫಾಲೋ ಅಪ್ ಮಾಡ್ತಾ ಇದ್ದೆ. ಸೋಲ್ಜರ್ಸ್ ಬಗ್ಗೆ ಮಾತಾಡೋದು, ಅವ್ರು ಮಾತಾಡ್ತಾ ಇದ್ದಿದ್ದು, ನಿಜವಾದ ಕಾರ್ಗಿಲ್ ವಾರ್ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ದು. ಸೊ ಅದನ್ನೆಲ್ಲ ಕೇಳಿದಾಗ ನನಗೆ ನಾನು ಅವ್ರ ಫ್ಯಾನ್ ಆದೆ ಅಂತಲೇ ಹೇಳ್ಬೋದು. ಇವತ್ತಿಗೂ ಕೂಡ ಅವ್ರ ಮಾತು ಅಂದರೆ ನನಗೆ ತುಂಬಾ ಇಷ್ಟ. ಯಾಕಂದರೆ ಅವ್ರು ಮಾತಾಡೋದೆಲ್ಲ ದೇಶದ ಬಗ್ಗೆ, ಫ್ರೀಡಮ್ ಫೈಟರ್ಸ್ ಬಗ್ಗೆ, ದೇಶಕ್ಕೆ ಒಳಿತಾಗುವಂಥದ್ದು, ಸಂಸ್ಕೃತಿಗೆ ಒಳಿತಾಗುವಂಥದ್ದು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ. ಸೊ ಅದರಲ್ಲಿ ಅವರು ನನಗೆ ತುಂಬಾ ಇನ್ಸ್ಪಿರೇಷನ್ ಆಗ್ತಾರೆ. ಜೊತೆಗೆ ನನಗೆ ಸಣ್ಣ ವಯಸ್ಸಿಂದ ಅದೇನೋ ಗೊತ್ತಿಲ್ಲ, ನನಗೆ ಜನಗಣಮನ ಬಂದರೆ ನಾನು ಒಬ್ಬನೇ ಎದ್ದು ನಿಂತ್ಕೋಬೇಕು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ಈ ರೀತಿ ಇದ್ದಿದ್ದರಿಂದ ನಂಗೆ ದೇಶದ ಬಗ್ಗೆ ತಿಳ್ಕೊಬೇಕು ಅಂತ ಭಾಳ ಆಸೆ. ಕೇಸರಿ ಬಿಳಿ ಹೆಸರು ಎಲ್ಲ ಕಂಡ್ರು ನನಗೆ ಒಂಥರ ಪ್ರೌಡ್ ಫೀಲಿಂಗ್ ಆಗೋದು. ಸೊ ಈ ರೀತಿ ಎಲ್ಲ ಆಗ್ತಾಯಿತ್ತು. ನನಗೆ ಒಂದು ದೊಡ್ಡ ಟೀಮ್ ಸಿಕ್ಕಿದ್ದು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಸೆಕೆಂಡ್ ಇಯರಲ್ಲಿ ನನ್ನ ಸೀನಿಯರ್ಸ್ ಬ್ಯಾಚ್ ಅವರೆಲ್ಲ. ಸೊ ಅವರೊಂದು ಸುಮ್ಮನೆ ಪ್ಲ್ಯಾನ್ ಮಾಡಿದ್ರು, ಅಲ್ಲ ಎಲ್ಲ ನಾವೇನೋ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀವಿ, ಈಗೇನು ಅಂದ್ಕೊಳ್ತೀವೋ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ಬೋಣ ಅಂತ. ಯಾಕಂದ್ರೆ ನಾವು ಎಷ್ಟೇ ಆರ್ಗನೈಸೇಷನ್ಗಳಲ್ಲಿ ಇದ್ರೂ ಕೂಡ ಅವ್ರದ್ದೇ ಆದಂತಹ ಪರ್ಟಿಕ್ಯುಲರ್ ವೇಯಲ್ಲಿ ಅವ್ರು ವರ್ಕ್ ಮಾಡ್ತಿರ್ತಾರೆ ಸಮಾಜಕ್ಕೋಸ್ಕರ. ನಮಗೆ ತಕ್ಷಣ ಐಡಿಯಾ ಬಂದಿದ್ದನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರ ಹತ್ರ ಮಾತಾಡಬೇಕಾಗತ್ತೆ, ಅವ್ರೇನೋ ಒಂದು ಪರ್ಮಿಷನ್ ತೊಗೋಬೇಕಾಗತ್ತೆ, ಎಲ್ಲ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಏನು ಮಾಡೋಣ, ಅಲ್ಲೆಲ್ಲೂ ಆಗದೆ ಇರೋ ವರ್ಕ್ಗಳನ್ನು ನಾವು ಸೇರ್ಕೊಂಡು ಮಾಡೋಣ ಅಂತ ಸಮೃದ್ಧಿ ಅಂತ ಒಂದು ಟೀಮನ್ನು ಸ್ಟಾರ್ಟ್ ಮಾಡಿದ್ವಿ. ಗಿಡ ನೆಡೋ ಕಾರ್ಯಕ್ರಮ ನಮಗೆ ಇವತ್ತು ಅನಿಸ್ತು ಅಂದರೆ ನಾಳೆ ಆ ಪ್ರೋಗ್ರಾಮ್ ಫಿಕ್ಸ್. ಎಲ್ಲೋ ವೃದ್ಧಾಶ್ರಮಕ್ಕೆ ಹೋಗ್ತಿದ್ವಿ, ಅಲ್ಲೆಲ್ಲರನ್ನೂ ಮಾತಾಡಿಸ್ತಾ ಇದ್ವಿ, ಮಾತಾಡ್ಸೋರಿಗೆ ಹಣ್ಣನ್ನೆಲ್ಲ ಕೊಟ್ಟು ಬರ್ತಾ ಇದ್ವಿ. ಎಲ್ಲೋ ರಿಟೈರ್ ಸೋಲ್ಜರ್ಸ್ಗಳನ್ನು ಮೀಟ್ ಮಾಡ್ತಾ ಇದ್ವಿ, ಅವರಿಗೆಲ್ಲ ಯಾವುದೋ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಬೇಕು, ಸನ್ಮಾನ ಮಾಡ್ತಾ ಇದ್ವಿ. ಸೊ ಎಲ್ಲಿ ಒಂದು ರೀತಿ ಅಂದರೆ ಸಮಾಜ ನಮ್ಮದು, ಯಾರೂ ಮಾಡಲಿಲ್ವಾ ನಾವು ಮಾಡೋಣ, ಓಕೆ ನಿಮಗೂ ಮಾಡೋ ಇಂಟ್ರೆಸ್ಟ್ ಇದೆಯಾ ಬನ್ನಿ ನಮ್ಮ ಜೊತೆ ಮಾಡಿ ಅನ್ನೋ ರೀತಿ. ಕೆಲವ್ರು ಹೆಂಗಿರ್ತಾರೆ ಅಂದರೆ ಅವ್ರು ಮಾಡ್ತೀಯಾರಾ, ಬೇಡ ಬಿಡು ನಾನು ಮಾಡೋದು ಅಂತಾರೆ. ಯಾರೂ ಮಾಡೋದಿಲ್ಲ, ಮತ್ತು ನಾನು ಯಾಕೆ ಮಾಡಬೇಕು ಅಂತ ಕೇಳ್ತಾರೆ. ಬಟ್ ಅಂಥವ್ರು ನಮಗೆ ಇಲ್ಲಿವರೆಗೂ ಸಿಗಲಿಲ್ಲ, ನಮಗೆ ಕಾಂಟ್ಯಾಕ್ಟಲ್ಲಿರೋರು. ಇವತ್ತಿಗೂ ಕೂಡ ಯಾವುದಾದ್ರು ಒಂದು ವರ್ಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಸೊ ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಎಲ್ಲ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಜೊತೆ ನಾವಿರೋ ಎಲ್ಲ ಆರ್ಗನೈಸೇಷನ್ಗಳು ಅಷ್ಟೇ, ಎಲ್ಲದೂ ಕೂಡ ಸಮಾಜಮುಖಿ ಕೆಲಸಗಳನ್ನೇ ಮಾಡ್ತಾ ಇರೋದು. ಒಂದು ರೀತಿ ಖುಷಿ ಆಗುತ್ತೆ, ಯಾಕಂದರೆ ಅದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ನಮ್ಮದು. ಪ್ರೊಫೆಷನಲ್ ಲೈಫು, ಪರ್ಸನಲ್ ಲೈಫ್ ಮಧ್ಯದಲ್ಲಿ ಸೋಷಿಯಲ್ ಲೈಫ್ ಕೂಡ ಎಲ್ಲರದ್ದು ಇಂಪಾರ್ಟೆಂಟ್. ಹೌದು, ನಮ್ಮ ಸಮಾಜಕ್ಕೆ ನಾವೇನು ಕೊಡ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಎಲ್ಲಿ ಯಾರೇ ಸಮಾಜಕ್ಕೆ, ದೇಶಕ್ಕೆ, ಹಾಗೆ ಪ್ರಕೃತಿಗೆ ರಿಲೇಟೆಡ್ ಆಗಿ ಸರ್ವಿಸ್ ಮಾಡ್ತಾ ಇದ್ರು ಕೂಡ, ಪ್ರೋಗ್ರಾಮ್ ಮಾಡ್ತಿದ್ರು ಕೂಡ 100% ಏನೂ ಇಲ್ಲ ಅಂದರೆ ಫ್ರೀ ಮಾಡ್ಕೊಂಡಾದರೂ ಹೋಗೋಕ್ಕೆ ಟ್ರೈ ಮಾಡಿ 100% ಅಲ್ಲಿ ನಮ್ಮ ಪ್ರೆಸೆನ್ಸ್ ಇರೋ ರೀತಿ ನೋಡ್ಕೊಳ್ತೀವಿ. ಪೃಥ್ವಿ ಅವರೇ, ಈ ಸಂದರ್ಭದಲ್ಲಿ ನಿಮ್ಮಿಂದ ಒಂದು ದೇಶಭಕ್ತಿ ಗೀತೆ ಒಂದು ಕೇಳ್ಬೋದಾ ನಾವು? ಇದು ನಾನೇ ಬರೆದು ಕಂಪೋಸ್ ಮಾಡಿದಂಥ ಒಂದು ಪೇಟ್ರಿಯೋಟಿಕ್ ಸಾಂಗ್ ಇದು. ಬೆಸ್ಟ್ ಜೂರಿಸ್ ಬೆಸ್ಟ್ ಆಲ್ಬಮ್ ಸಾಂಗ್ ಅನ್ನೋ ಒಂದು ಅವಾರ್ಡ್ ಕೂಡ ಇದಕ್ಕೆ ಬಂದಿದೆ. ಒಂದೇ ಮಾತರಂ ಅಂತ, ಅದನ್ನು ಹಾಡ್ತೀನಿ. ಪುಣ್ಯ ಭೂಮಿದು ನಮ್ಮ ತಾಯಿ ನೆಲ, ನಮ್ಮ ಪ್ರಾಣ ಉಸಿರಾಗಿದೆ, ಶಾಂತಿ ಮಂತ್ರವಿದೆ, ಕ್ರಾಂತಿ ವೀರರ ಪ್ರೇರಣೆ ಸದಾ ಜೊತೆ ಇದೆ, ರಕ್ತ ಹೀರುತ ಶಾಂತಿ ಕದಡುವ ದೇಶದ್ರೋಹಿಯೇ ನಿನಗೆ ಎಚ್ಚರ, ಭಾರತಾಂಬೆಯ ವೀರ ಯುವ ಪಡೆ ಎದ್ದು ನಿಂತಿದೆ ಇಂದು ಯೋಧರಂತೆಯೇ, ತೊಡೆಯ ತಟ್ಟಿ ವೈರಿ ಮೆಟ್ಟಿ ಗರ್ಜಿಸಿ, ವಂದೇ ಮಾತರಂ, ವಂದೇ ಮಾತರಂ. ಓಕೆ ಪೃಥ್ವಿಯವರೇ, ನಿಮ್ಮ ಎಲ್ಲ ಹಾದಿಗಳು ಸುಗಮವಾಗಲಿ. ಥ್ಯಾಂಕ್ ಯು. ಹಾಗೆ ನಿಮ್ಮೆಲ್ಲ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಅಂತ ಆಶಿಸ್ತಾ ಇದ್ದೀವಿ ನಮ್ಮ ಕಡೆಯಿಂದ, ಹಾಗೆ ಟಿ ವಿ ಭಾರತ್ ಕಡೆಯಿಂದ. ಇದೇ ರೀತಿ ಮುಂದುವರಿತಾ ಇರಲಿ. ಎಲ್ರಿಗೂ ಒಂದು ಡೌಟ್ ಇರುತ್ತೆ, ನಾವು ಕಾರ್ಯಕ್ರಮದಲ್ಲಿ ಯೂಶಲಿ ಇದೊಂದು ಪ್ರಶ್ನೆ ಕೇಳ್ತೀವಿ. ಏನು ಅಂತಂದರೆ, ನೀವೀಗ ಫುಲ್ ಟೈಮು ಸಿಂಗಿಂಗು ಅಥವಾ ಒಟ್ಟು ಕಲಾವಿದರಾಗಿ ಫುಲ್ ಟೈಮ್ ಕೆಲಸ ಮಾಡ್ತಿದ್ರೆ ಎಲ್ರಿಗೂ ಒಂದು ಭಯ ಇರುತ್ತೆ, ಕಲಾವಿದರಾಗಿ ಜೀವನ ಕಟ್ಕೊಳ್ಬೋದಾ ಅಂತ ಒಂದು ಭಯ ಇರುತ್ತೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? 100% ಕಟ್ಕೋಬೋದು, ಆದರೆ ಅಷ್ಟು ಡೆಡಿಕೇಶನ್ ಇರಬೇಕು, ಅಷ್ಟು ಹಾರ್ಡ್ ವರ್ಕ್ ಇರಲೇಬೇಕು. ಬಟ್ ಇನ್ನೊಂದು
ನನಗೂ ನಾನು ಓದ್ಬೇಕಾದ್ರೆ ತುಂಬ ಜನ ಅಂತಿದ್ರು ಬ್ಯಾಕಪ್ಪಿಗೆ ಒಂದು ಜಾಬ್ ಹಿಡ್ಕೊ ನೀನು ಅಂತ. ನನಗೆ ಅವಾಗ ತುಂಬ ತಲೆಗೆ ಬರ್ತಿತ್ತು, ಜಾಬ್ ಹಿಡ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ, ವಾರ ಪೂರ್ತಿ ಅಲ್ಲಿ ಕೆಲಸನೇ ಮಾಡ್ತಾ ಇರಬೇಕಾಗುತ್ತೆ, ಇದಕ್ಕೆ ಟೈಮಲ್ಲಿ ಕೊಡೋಕ್ಕಾಗುತ್ತೆ ಅಂತ. ಸೊ ಅದೇ ಟೈಮಲ್ಲಿ ಒಂದು ಸೆಕ್ಯೂರಿಟಿ ಏಜೆನ್ಸಿನ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಬ್ರಾಂಚ್ ಮ್ಯಾನೇಜರಾಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ, ಅದಕ್ಕೂ ಕೂಡ ಟೈಮ್ ಕೊಡ್ತೀನಿ. ಬಟ್ ಅದನ್ನು ನಮ್ಮ ಅಪ್ಪ ನೋಡ್ಕೊಳ್ತಿರೋದ್ರಿಂದ ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಇಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಕೊರೋನಾ ಬಂದಾಗ ಎಷ್ಟೋ ಜನಕ್ಕೆ ಇನ್ಕಮ್ಮೇ ಇರಲಿಲ್ಲ, ಮುಗಿದ್ಮೇಲೂ ಕೂಡ ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ಪ್ರೋಗ್ರಾಮೇ ಇರಲಿಲ್ಲ. ಅವಾಗೆಲ್ಲ ತುಂಬ ಒದ್ದಾಡಿದ್ದು ನಾವೆಲ್ಲ ನೋಡಿದ್ದೀವಿ. ಬಟ್ ನಮಗೆಲ್ಲೋ ಒಂದು ಕಡೆ ಇನ್ಕಮ್ ಅಂತ ಬರ್ತಾ ಇತ್ತು, ಯಾವುದೊಂದು ನಾವು ವರ್ಕ್ ಇಟ್ಕೊಂಡಿದ್ದು. ಸೊ ಎಲ್ರಿಗೂ ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆರ್ಟಿಸ್ಟ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಆರ್ಟಿಸ್ಟ್ ಆಗಿ ನೀವು ಲೈಫನ್ನು ಅದರಲ್ಲೇ ಒಂದು ಪ್ರೊಫೆಷನ್ ಮಾಡ್ಕೋಬೇಕು ಅಂತ ಇದ್ದರೆ ಎಲ್ಲೋ ಒಂದು ಕಡೆ ಸೋರ್ಸ್ ಆಫ್ ಇನ್ಕಮ್ ಅಂತ ನಿಮಗೆ ಬರೋ ರೀತಿ ಮಾಡ್ಕೊಳ್ಳೇಬೇಕು. ಯಾಕಂದರೆ ನೀವೆಷ್ಟು ಡೆಡಿಕೇಶನ್ ಇಲ್ಲಿ ಕೊಡ್ತಿರೋ ಅಷ್ಟು ಒಂದು ಸ್ಟ್ಯಾಂಡ್ ಆಗೋ ತನಕ, ಆರ್ಟಿಸ್ಟಾಗಿ ಸ್ಟ್ಯಾಂಡ್ ಆಗೋ ತನಕ ಇನ್ಕಮಿಗೆ ತುಂಬ ಹೊಡ್ತಾ ಬಿಡುತ್ತೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಳ್ಳಿ, ಕಷ್ಟ ಆದರೂ ಪರವಾಗಿಲ್ಲ, ಇದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಿ, ಅದ್ರ ಮೇಲೂ ಮಾಡಿ. ನೀವು ಈ ಪ್ರೊಫೆಷನಲ್ ಸ್ಟ್ಯಾಂಡ್ ಆದಮೇಲೆ ಬೇಕಾದ್ರೆ ಆ ಪ್ರೊಫೆಷನ್ ಬಿಟ್ಟರು ತೊಂದರೆ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಆ್ಯಸ್ ಎ ಆರ್ಟಿಸ್ಟ್ ಪ್ರೊಫೆಷನ್ ಮಾಡ್ಕೊಳ್ಳೋ ತನಕ ದಯವಿಟ್ಟು ಎಲ್ಲೋ ಒಂದು ಕಡೆ ನಿಮಗೆ ಸೋರ್ಸ್ ಆಫ್ ಇನ್ಕಮ್ ಬರೋದನ್ನು ನೋಡ್ಕೊಳ್ಳಿ. ಯಾಕಂದರೆ ನಾವೊಂದು ಏಜಿಗೆ ಬಂದಾದ್ಮೇಲೆ ನಮ್ಮನ್ನೇ ನಂಬ್ಕೊಂಡಿರೋ ಒಂದು ಫ್ಯಾಮಿಲಿ ಇರುತ್ತೆ. ಸೊ ನಮ್ಮ ಡ್ರೀಮ್ ಜೊತೆಗೆ ಅದನ್ನು ಕೂಡ ಮೇಂಟೈನ್ ಮಾಡಬೇಕು. ಎರಡನ್ನೂ ಮೇಂಟೈನ್ ಮಾಡಿ ಒಬ್ಬ ಆರ್ಟಿಸ್ಟಾಗಿ ಲೈಫನ್ನು ಲೀಡ್ ಮಾಡೋದು ಯಾವುದೇ ರೀತಿ ತೊಂದರೆ ಇಲ್ಲ. ಯಾರು ಏನೇ ಡಿಸ್ಕರೇಜ್ ಮಾಡಿದ್ರು ಕೂಡ ನೀವು ಅದನ್ನು ಕಂಟಿನ್ಯೂ ಮಾಡಿ. ಬಟ್ ಎರಡೂ ಕಡೆ ಗಮನ ಇರಲಿ ಅಂತ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತೀನಿ. ಪೃಥ್ವಿಯವರೇ, ಮಾತಾಡಿ ತುಂಬ ಖುಷಿ ಆಯಿತು. ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡ್ರಿ. ಆಮೇಲೆ ನಿಮ್ಮ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ, ಅದನ್ನು ನನಗೆ ಹೇಳಬೇಕಾಗಿತ್ತು ಅಂತ ತುಂಬ ಆಸೆ ಆಯಿತು, ಅದನ್ನು ಹೇಳಿದ್ವಿ. ಅದೆಲ್ಲ ಮಾತಾಡಿದ್ವಿ, ಖುಷಿ ಆಯಿತು. ಇದೇ ರೀತಿ ನಿಮ್ಮ ಕಾರ್ಯಕ್ರಮಗಳು ಮುಂದುವರಿತಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮ ಮುಗಿಸ್ತಾ ಒಂದು ಹಾಡು ಹೇಳ್ಬೋದಾ? ಎಸ್, ಓಕೆ. ನಾನು ನೆಕ್ಸ್ಟ್ ಆಲ್ಬಮ್ ಸಾಂಗ್ ಅಂತ ಹೇಳಿದ್ನಲ್ಲ, ಅದನ್ನೇ ಒಂದು ಖಂಡಿತ ಸ್ಟ್ಯಾನ್ಸ್ ಹಾಡ್ತೀನಿ. ನಿನ್ನಗೆಯ ಹನಿಗಳ ಸಾಲು ನನ್ನೆದೆಗೆ ನಲಿಯುತ್ತಲಿಳಿದು, ಪಿಸುಗುಡುವ ಮಾತಿನ ಮಳೆಯು, ಎದೆ ತಣಿಸೋ ಜೇನಿನ ಸವಿಯು, ಅರಿತು ನನ್ನೊಲವ ನೀಡದೆ ನೋವ, ಈ ಪ್ರೀತಿದರಿಗೆ ಸುರಿಸು ಸವಿ ಮಧುರ, ಮುಂಗಾರು ಮಳೆಯ ಸುರಿಸು ನನ್ನೆದೆಗೆ, ಮುಂಗಾರು ಮಳೆಯೇ ಬಡಿತ ನನ್ನೆದೆಗೆ, ಮಾತಾಡದೆ ಬಾ ಸೇರಿಕೋ ಈ ಬಡವನೆದೆಯೊಳಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಪೃಥ್ವಿಯವರೇ. ವೀಕ್ಷಕರೇ, ಇಷ್ಟೊತ್ತು ನಾವು ಪೃಥ್ವಿ ಅವ್ರ ಹತ್ರ ಮಾತಾಡಿದ್ವಿ. ಅವರ ಸಮಾಜಮುಖಿ ಕೆಲಸಗಳು, ಅವರು ಕಲಾವಿದರಾಗಿ ಅವ್ರ ಜೀವನ ಹೇಗಿದೆ, ಕಲಾವಿದರಾಗಿ ಜೀವನ ಕಟ್ಕೊಳ್ಳೋದು ಎಷ್ಟು ಕಷ್ಟ, ಎಷ್ಟು ಸುಲಭ, ಇದರೆಲ್ಲದ್ರ ಬಗ್ಗೆ ಮಾತಾಡಿದ್ವಿ. ತುಂಬ ಚೆನ್ನಾಗಿ ಮಾತಾಡಿದರು. ಇನ್ನೊಮ್ಮೆ ಯಾವುದಾದ್ರು ಸಮಯ ಸಿಕ್ಕಾಗ ಮತ್ತೆ ಅವ್ರನ್ನ ನಮ್ಮ ಸ್ಟುಡಿಯೋಕ್ಕೆ ಕರ್ಸ್ಕೊತೀವಿ, ಮಾತಾಡ್ತೀವಿ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬಹುಮುಖಿ. ನಾನು ಶಶಾಂಕ್ ನಾರಾಯಣ. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಟಿ ವಿ ಭಾರತ್.